ಇವತ್ತು ಕೆಂಪು ಸಮುದ್ರ ಓಪನ್ ಆಗಿದೆ, ಯಾವುದು? ಮಿರಕಲ್ಸ್. ಆದರೆ ಅವತ್ತು ಅವ್ರಿಗೆ ಪ್ರಾಬ್ಲಮ್. ಜೋರ್ಡನ್ ಫಾರ್ ಅಸ್ ಇಟ್ಸ್ ಎ ಮಿರಕಲ್, ನಮಗದು ಅದ್ಭುತ. ಆದರೆ ಅವತ್ತಿಗೆ ಅವ್ರು ದಾಟಲೇಬೇಕಾಗಿತ್ತು. ಜೆರಿಕೋ ವಾಲ್, ಟುಡೇಸ್ ವಿ ಕಾಲ್ ಇಟ್ ಮಿರಕಲ್, ಬಟ್ ಅವತ್ತು ಅವರು ಅದರೊಳಗಡೆ ಹೋಗಲೇಬೇಕಾಗಿತ್ತು. ಸೊ ಅವತ್ತಿನ ಅಗತ್ಯ ಇವತ್ತಿನ ಅದ್ಭುತ. ಇವತ್ತು ನಿನ್ನ ಅಗತ್ಯ ನಾಳೆ ಮತ್ತೊಬ್ಬರಿಗೆ ಅದ್ಭುತ. ಓ ಮೈ ಗಾಡ್. ದ ಜರ್ನಿ ಈಸ್ ಮೋರ್ ಫನ್ ಇಫ್ ಯು ನೋ ವೇರ್ ಯು ಆರ್ ಗೋಯಿಂಗ್. ಪ್ರಯಾಣ ಖುಷಿಯಾಗಿರುತ್ತೆ ನಾವೆಲ್ಲಿ ಹೋಗ್ತೀವಿ ಅಂತ ಗೊತ್ತಾದರೆ. ನೋಡಿ, ಬಟ್ಟೆ ಗಿಟ್ಟೆಲ್ಲ ರೆಡಿ ಮಾಡ್ಕೊಂಡು, ಸೂಟ್ ಕೇಸ್ ಎಲ್ಲ ರೆಡಿ ಮಾಡಿಕೊಂಡು, ಬಟ್ಟೆ ಎಲ್ಲ ಏನು ಮಾಡ್ಕೊಂಡು ಎಲ್ಲ ತೊಗೊಂಡು ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಎಲ್ಲಿ ಹೋಗ್ತೀವಿ ಅಂತಲೇ ಗೊತ್ತಿಲ್ಲ ಅಂದಮೇಲೆ ಖುಷಿನೇ ಇರಲ್ಲ. ಆದರೆ ಫಿಕ್ಸ್ ಮಾಡಬೇಕು, ನಾನು ಈ ಊರಿಗೆ ಹೋಗ್ತಾಯಿದ್ದೀನಿ, ಇದನ್ನೇ ನೋಡೋಕೆ ಹೋಗ್ತಾಯಿದ್ದೀನಿ, ಇಲ್ಲಿಗೆ ನಾನು ಹೋಗ್ತಾಯಿದ್ದೀನಿ, ಮೈ ಡೆಸ್ಟಿನೇಷನ್ ಇಸ್ ದಿಸ್ ಅಂತ ಗೊತ್ತಾದರೆ ಯು ವಿಲ್ ಎಂಜಾಯ್ ಯುವರ್ ಜರ್ನಿ. ವಾ, ಕೆಲವ್ರ ಜೀವನದಲ್ಲಿ ಹೆಂಗೆ ಗೊತ್ತಾ, ಜೀವನ ಹೆಂಗೆ ಹೋಗುತ್ತಾ ಹಂಗೆ ಹೋಗ್ತಾ ಇರ್ತಾರೆ. ಕೆಲವ್ರು ಮಾತ್ರನೇ ಎಲ್ಲಿ ಹೋಗ್ಬೇಕೋ ಅಲ್ಲಿಗೆ ಅವ್ರು ಗುರಿ ಇಟ್ಟು ಹೋಗ್ತಾ ಇರ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಎಲ್ಲಿ ಹೋಗ್ಬೇಕೋ ಅಲ್ಲಿಗೆ ನೀವು ಗುರಿ ಇಟ್ಟರೆ ಯುವರ್ ಲೈಫ್ ವಿಲ್ ಬಿ ಸೋ ಜಾಯ್ಫುಲ್. ಯು ವಿಲ್ ಎಂಜಾಯ್ ಯುವರ್ ಜರ್ನಿ. ಎಲ್ಲ ಜಾಲಿಯಾಗಿ ಜರ್ನಿ ಮಾಡಬೇಕು. ಕೆಲವರು ಲೈಫೇ ಎಂಜಾಯ್ ಮಾಡಲ್ಲ. ಅವ್ರಿಗೊಂದು ವ್ಯಾನ್ ಬರುತ್ತೆ ಲಾಸ್ಟ್ ಜರ್ನಿ ಅಂತ. ಅವ್ರೇನು ಅಂದ್ಕೊಂಡಿದ್ದಾರೆ ಅಂದರೆ ದ ಲಾಸ್ಟ್ ಜರ್ನಿನೇ ಸೂಪರ್ ಜರ್ನಿ, ಅಲ್ಲೇ ಚೆನ್ನಾಗಿರೋದು ಅಂತ. ನಾನೇನು ಹೇಳ್ತೀನಿ ಅಂದರೆ, ಜೀವನ ಅನ್ನೋದು ಒಂದೊಂದು ದಿನವೂ ಯು ಕ್ಯಾನ್ ಎಂಜಾಯ್ ಇಫ್ ಯು ನೋ ಯುವರ್ ಡೆಸ್ಟಿನೇಷನ್. ಇಫ್ ಯು ನೋ ಯುವರ್ ಡೆಸ್ಟಿನೇಷನ್, ಇಫ್ ಯು ನೋ ಯುವರ್ ಕಾಲಿಂಗ್, ಇಫ್ ಯು ನೋ ಯುವರ್ ಪರ್ಪಸ್, ಉದ್ದೇಶ ಏನು, ಜೀವನದಲ್ಲಿ ದೇವರು ಯಾಕೆ ನಿನ್ನನ್ನು ಇಟ್ಟಿದ್ದಾರೆ ಅನ್ನೋದೆಲ್ಲ ನೀವು ತಿಳ್ಕೊಂಬಿಟ್ರೆ ನಿಮ್ಮ ಲೈಫ್ ಸೂಪರಾಗಿರುತ್ತೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಅನೇಕರು ಕಾಯಿಲೆಗಳಿಂದ ಕಷ್ಟಪಟ್ಟಿರ್ತಾರೆ. ಅನೇಕರು ದೆವ್ವಗಳ ಪೀಡಿತದಿಂದ ಕಷ್ಟಪಟ್ಟಿರ್ತಾರೆ. ಅನೇಕರು ದರಿದ್ರದಲ್ಲಿ, ಪಾವರ್ಟಿಯಲ್ಲಿ ಕಷ್ಟಪಟ್ಟಿರ್ತಾರೆ. ಆದರೆ ಒಂದಿನ ಬರುತ್ತೆ, ಅವ್ರ ಜೀವನದಲ್ಲಿ ಯಾವುದೆಲ್ಲ ನೋಡ್ಕೊಂಬಂದ್ರೋ ಅವರು ಅದರಲ್ಲಿ ಸ್ಟ್ರಾಂಗ್ ಆಗಿಬಿಡ್ತಾರೆ. ಈ ಕಾಯಿಲೆಯಲ್ಲೇ ಇದ್ದವರೇ ಈ ಹೀಲಿಂಗ್ ಮಿನಿಸ್ಟ್ರಿಗೆ ಬಂದ್ಬಿಡೋದು. ಯಾಕೆ ಗೊತ್ತಾ, ನಾನು ಅಷ್ಟು ಕಷ್ಟಪಟ್ಟಿದ್ದೀನಲ್ಲ, ಜನ ಹೇಗಾದರೂ ಬಿಡುಗಡೆ ಹೊಂದಬೇಕು. ಇನ್ನು ಕೆಲವರು ದರಿದ್ರನ ನೋಡಿ ಅವ್ರ ಲೈಫಲ್ಲಿ ಏನಪ್ಪ ಇದು ಜೀವನ ಅಂತ ಹೇಳಿ ಅವ್ರು ಪ್ರಾಸ್ಪರಿಟಿ ಮಾತಾಡೋದು ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ನಾನು ಯಾಕೆ ಪ್ರಾಸ್ಪರಿಟಿ ಎಲ್ಲ ಮಾತಾಡ್ತೀನಿ ಅಂದರೆ, ನನ್ನ ಲೈಫಲ್ಲಿ ನಾನು ತುಂಬ ದರಿದ್ರನ ನೋಡಿದ್ದೀನಿ, ಅನುಭವಿಸಿದ್ದೀನಿ, ಕಷ್ಟಗಳು ನನಗೆ ಗೊತ್ತು. ಸೊ ಅದಕ್ಕೆ ಇವತ್ತು ಪ್ರಾಸ್ಪರಿಟಿ ಯಾಕೆ ಮಾತಾಡ್ತೀನಿ ಅಂದರೆ, ನಾನು ನೋಡಿದಂಥ ಈ ಕಷ್ಟದಲ್ಲಿ ಒಂದು ವೇಳೆ ನಾನು ಅನುಭವಿಸಿದಂಥ ಈ ಕಷ್ಟಗಳು ಬೇರೆ ಯಾರಾದರೂ ಅನುಭವಿಸ್ತಾ ಇದ್ದರೆ, ಇವತ್ತು ನನ್ನ ಲೈಫಲ್ಲಿ ದೇವರು ನನಗೆ ಆಶೀರ್ವದಿಸಿದಂಥ, ನನಗೆ ಬಿಡುಗಡೆ ಕೊಟ್ಟಂಥ ಅದೇ ದೇವರು ನಿಮ್ಮ ಲೈಫಲ್ಲೂ ಬಿಡುಗಡೆಯನ್ನುಂಟು ಮಾಡಿ ದೇವರು ಅದ್ಭುತಗಳನ್ನು ಮಾಡಲು ಶಕ್ತನು ಅಂತ ಹೇಳೋದಕ್ಕೇ ನಾನು ಇವತ್ತು ಇದನ್ನು ಮಾತಾಡ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ಸೊ ಮನುಷ್ಯರ ಹತ್ರ ನಾವು ಸಹಾಯಕ್ಕೆ ಹೋದಾಗ ಅಥವಾ ನಮ್ಮ ಕಷ್ಟ ಅಂದಾಗ ಹೆಂಗೆ ಗೊತ್ತಾ, ಅದು ದಾಹಕ್ಕೆ ನೀರು ಕೇಳ್ದಂಗೆ. ಮನುಷ್ಯರ ಹತ್ರ ಹೋದರೆ ಕಷ್ಟಕ್ಕೆ ನೀರು ಕೊಡ್ತಾರೆ, ದೇವ್ರ ಹತ್ರ ಬಂದರೆ ಜೀವದ ಬುಗ್ಗೆನೇ ಕೊಟ್ಬಿಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಸತ್ಯವೇದ ಹೇಳುತ್ತೆ, ನನ್ನನ್ನು ನಂಬುವವನೊಳಗೆ ಹೊಟ್ಟೆ ಒಳಗಿಂದ ಏನು ಬರುತ್ತಂತೆ, ಸ್ಟ್ರೀಮ್ಸ್. ಯಾಕೆ ಸ್ಟ್ರೀಮ್ಸ್ ಅಂತ ಹೇಳ್ತಾರೆ ಅಂದರೆ, ಇಟ್ ವಿಲ್ ನೆವರ್ ಬಿಕಮ್ ಎಂಪ್ಟಿ. ಅದಕ್ಕೆ ಸಮಾರ್ಯ ಸ್ತ್ರೀ ಹತ್ರ ಯೇಸು ಸ್ವಾಮಿ ಮಾತಾಡ್ಬೇಕಾದ್ರೆ, ನಾನು ಯಾರು ಅಂತ ನಿನಗೆ ಗೊತ್ತಾಗಿದ್ದರೆ ನೀನೇನು ಕೇಳ್ತಾ ಇದ್ದೆ? ನೀನು ನನ್ನ ಹತ್ರ ನೀರು ಕೇಳ್ತಾ ಇದ್ದೆ, ನಾನು ಕೊಡೋ ನೀರಿಗೆ ನಿನಗೆ ಯಾವಾಗಲೂ ಏನಾಗಲ್ಲ, ದಾಹನೇ ಆಗಲ್ಲ. ಅಂದರೆ ಇಷ್ಟು ದಿವಸ ನಿನ್ನ ಲೈಫಲ್ಲಿ ನೋಡಿದಂಥ ದಾಹ ಅಂದರೆ ತರ್ಸ್ಟ್. ಅವಳಿಗೆ ತರ್ಸ್ಟ್ ಹೆಂಗಿತ್ತು ಅಂದರೆ, ಮದುವೆಯಲ್ಲಿ ತರ್ಸ್ಟ್ ಇರ್ತೈತಾ ಇಲ್ಲ, ಅಥವಾ ಈ ಮದುವೆಯಲ್ಲಿ ತರ್ಸ್ಟ್ ಅವಳಿಗೆ ದಾಹ ಆಯಿತು, ಇದರಲ್ಲಿ ಒಂದು ವೇಳೆ ಫುಲ್ಫಿಲ್ ಆಗುತ್ತಾ, ಇದರಲ್ಲಿ ಒಂದು ವೇಳೆ ಫುಲ್ಫಿಲ್ ಆಗುತ್ತಾ, ಅವಳು ಏನೇನೋ ಟ್ರೈ ಮಾಡಿದ್ಲು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಐ ವಿಲ್ ಫುಲ್ಫಿಲ್ ಯುವರ್ ತರ್ಸ್ಟ್. ಅಂದರೆ ಇನ್ಮೇಲೆ ಏನು ಬೇಡಪ್ಪ ನೀನೇ ಅಂತ ಎಂಡ್ ಆಗೋದಕ್ಕೆ ದೇವರು. ಇವಾಗ ನೋಡಿ, ಎಷ್ಟೋ ಆಸೆಗಳು ಅದು ಇದು ಎಲ್ಲ ಇತ್ತು. ಈಗ ನಮಗೆ ಗೊತ್ತು, ಎಲ್ಲ ಡಿಸೈರು ಆಸೆಗಳು ಎಲ್ಲವನ್ನು ನೆರವೇರಿಸೋದು ದೇವರೇ. ಆತನ ಪ್ರಸನ್ನತೆ ಇಲ್ಲದೆ ಏನೇನು
ಸಾಧ್ಯ ಇಲ್ಲ. ಆತನೇ ಎಲ್ಲ. ಇಟ್ಸ್ ಎಂಡ್. ಈಗ ದೇವ್ರನ್ನ ಕಂಡ್ಕೊಂಬಿಟ್ವಲ್ಲ, ಇದೇ ಎಂಡ್. ಬೇರೆ ಎಲ್ಲೂ ಇವಾಗ ನಮಗೆ ದಾಹ ತೀರ್ಸೋದಕ್ಕೆ ಅಥವಾ ನಮ್ಮನ್ನು ಸಂತೋಷಪಡಿಸೋದಕ್ಕೋ ಅಥವಾ ನಮ್ಮನ್ನು ಖುಷಿಪಡಿಸೋದಕ್ಕೋ ಇನ್ನೂ ಯಾರಿಂದನೂ, ಯಾರ ಕೈಯಿಂದನೂ, ಇನ್ನೂ ಯಾವುದರಿಂದನೂ ಆಗಲ್ಲ. ಯಾಕಂದರೆ ಜೀವದ ಹೊರತೆಗಳು ನಮ್ಗೆ ಗೊತ್ತಾಗೋಯ್ತು ಇದೆ ಅಂತ. ಇಲ್ಲೇ ಪ್ರಸನ್ನತೆಯಲ್ಲೇ ನಮಗೆ ಸಂತೋಷ ಅಂತ ನಮ್ಗೆ ಗೊತ್ತಾಯಿತು. ಸೊ ಇನ್ಮೇಲೆ ನೋ ಟರ್ನಿಂಗ್ ಬ್ಯಾಕ್. ಸೊ ಎಲ್ಲ ಸಮೃದ್ಧಿ, ಎಲ್ಲ ಆಶೀರ್ವಾದ, ಎಲ್ಲ ನಮ್ಮ ಬೇಡಿಕೆಗಳು, ಅಗತ್ಯಗಳು ಎಲ್ಲನೂ ಇಟ್ ಎಂಡ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಅದಕ್ಕೆ ನೋಡಿ, ಒಂದು ವೇಳೆ ಈ ಪ್ರಸನ್ನತೆಯಲ್ಲಿ, ಈ ಪ್ರೆಸೆನ್ಸಲ್ಲಿ ನಮಗೆ ಈ ಭೂಲೋಕದಲ್ಲಿ ಸಂತೋಷವಾಗಿ ಇರೋಕ್ಕಾಗಿಲ್ಲ ಅಂದಮೇಲೆ ನಾನು ಹೇಳ್ತೀನಿ, ಖಂಡಿತವಾಗ್ಲೂ ಪರಲೋಕದಲ್ಲೂ ಸಂತೋಷವಾಗಿರೋಕ್ಕಾಗಲ್ಲ. ಕೆಲವ್ರು ಏನು ಅನ್ಕೊತಾರೆ ಅಂದರೆ, ಪರಲೋಕಕ್ಕೆ ಹೋದರೆ ಸಂತೋಷವಾಗಿರ್ತೀನಿ, ಸೊ ಅಲ್ಲಿ ಕಣ್ಣೀರಿಲ್ಲ, ಅಲ್ಲಿ ದುಃಖ ಇಲ್ಲ, ನಾನು ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗಿರ್ತೀನಿ ಪಾಸ್ಟರ್ ಅಂತ. ನಾನೇನು ಹೇಳ್ತೀನಿ ಅಂದರೆ, ಈ ಲೋಕದಲ್ಲಿ ಸರ್ವಶಕ್ತನಾದ ದೇವರು ಬಂದು ಕಾಲಿಟ್ರು. ಈ ಲೋಕಕ್ಕೆ ಯಾರು ಬಂದರು? ದೇವರೇ ಬಂದು ಕಾಲಿಟ್ಬಿಟ್ರು. ಒಂದು. ಎರಡನೇದು, ಮನುಷ್ಯನಿಗಾಗಿ ತನ್ನ ರಕ್ತನೇ ಸುರಿಸ್ಬಿಟ್ರು. ಆತ ನಮಗಾಗಿ ಪ್ರಾಣನೇ ಕೊಟ್ಟುಬಿಟ್ರು. ಇದಕ್ಕಿಂತ ಇನ್ನೇನು ಮಾಡಬೇಕು ಅಂತೀರಾ? He has given everything to make us happy. If you are not happy on this earth, you can't be happy even in heaven. ಯಾಕಂದರೆ ಈ ಲೋಕಕ್ಕೆ ಏನು ಬೇಕೋ ಎಲ್ಲನೂ ದೇವ್ರು ಕೊಟ್ಬಿಟ್ರು. ಜೀವ ಕೊಟ್ಟರು, ಪ್ರಾಣ ಕೊಟ್ಟರು, ರಕ್ತ ಕೊಟ್ಟರು, ಎಲ್ಲ ಕೊಟ್ಟರು. ಅದ್ರ ಬಗ್ಗೆನೇ ನಮಗೆ ತಿಳುವಳಿಕೆ ಇಲ್ಲದೆ, ಅದರಲ್ಲೇ ನಾವು ಆನಂದ ಪಡೆದೆ, ಅದರಲ್ಲೇ ನಾವು ಸಂತೋಷ ಪಡೆದೆ. ಇದಕ್ಕೆ ಮೇಲೆ ಇನ್ನೂ ಒಂದು ನೋಡಿ, ಪರಲೋಕ ಅನ್ನೋದು ಜಸ್ಟ್ ಬೈ ಪ್ರಾಡಕ್ಟ್. ಬೈ ಒನ್ ಗೆಟ್ ಒನ್ ಫ್ರೀ ಇದ್ದಾಗೆ ಅದೊಂದು ಜಾಗ. ನಾನೇನು ಹೇಳ್ತೀನಿ ಅಂದರೆ, ದೇವರು ಪರಲೋಕಕ್ಕಾಗಿ ರಕ್ತ ಸುರಿಸಿಲ್ಲ, ಭೂಲೋಕಕ್ಕಾಗಿಯೇ ರಕ್ತ ಸುರಿಸಿದ್ರು. ಬಿಕಾಸ್ ವಿ ಶುಡ್ ಬಿ ಹ್ಯಾಪಿ ಹಿಯರ್. ಹೆವೆನ್ ಆನ್ ಅರ್ತ್. ವಿ ಶುಡ್ ಎಂಜಾಯ್ ಹೆವೆನ್ ಆನ್ ಅರ್ತ್. ಮುಖ್ಯವಾಗಿ ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ. ದ ಜರ್ನಿ ಈಸ್ ಮೋರ್ ಫನ್ ಇಫ್ ಯು ನೋ ವೇರ್ ಯು ಆರ್ ಗೋಯಿಂಗ್. ಪ್ರಯಾಣ ಖುಷಿಯಾಗಿರುತ್ತೆ ನಾವೆಲ್ಲಿ ಹೋಗ್ತೀವಿ ಅಂತ ಗೊತ್ತಾದರೆ. ನೋಡಿ, ಬಟ್ಟೆ ಗಿಟ್ಟೆಲ್ಲ ರೆಡಿ ಮಾಡ್ಕೊಂಡು, ಸೂಟ್ ಕೇಸ್ ಎಲ್ಲ ರೆಡಿ ಮಾಡಿಕೊಂಡು, ಬಟ್ಟೆ ಎಲ್ಲ ಏನು ಮಾಡ್ಕೊಂಡು ಎಲ್ಲ ತೊಗೊಂಡು ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಎಲ್ಲಿ ಹೋಗ್ತೀವಿ ಅಂತಲೇ ಗೊತ್ತಿಲ್ಲ ಅಂದಮೇಲೆ ಖುಷಿನೇ ಇರಲ್ಲ. ಆದರೆ ಫಿಕ್ಸ್ ಮಾಡಬೇಕು, ನಾನು ಈ ಊರಿಗೆ ಹೋಗ್ತಾಯಿದ್ದೀನಿ, ಇದನ್ನೇ ನೋಡೋಕೆ ಹೋಗ್ತಾಯಿದ್ದೀನಿ, ಇಲ್ಲಿಗೆ ನಾನು ಹೋಗ್ತಾಯಿದ್ದೀನಿ, ಮೈ ಡೆಸ್ಟಿನೇಷನ್ ಇಸ್ ದಿಸ್ ಅಂತ ಗೊತ್ತಾದರೆ ಯು ವಿಲ್ ಎಂಜಾಯ್ ಯುವರ್ ಜರ್ನಿ. ವಾವ್, ಇಟ್ ವಿಲ್ ಬಿ ಸೂಪರ್. ಏಮೇ ಜೀವನ ಒಂದು ಪ್ರಯಾಣ. ಎಲ್ಲರೂ ಹೇಳಿ, ಲೈಫ್ ಈಸ್ ಎ ಜರ್ನಿ. ಪಕ್ಕದಲ್ಲಿ ನೋಡಿ ಹೇಳಿ, ಲೈಫ್ ಈಸ್ ಎ ಜರ್ನಿ. ಆದರೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗಿ ಜರ್ನಿ ಮಾಡಿದ್ರೆ ಯು ವಿಲ್ ಸಿ ಲಾಟ್ ಆಫ್ ಫನ್ಸ್. ಅಲ್ಲಿ ಖುಷಿ ಇರುತ್ತೆ, ಆನಂದ ಇರುತ್ತೆ, ಸಂತೋಷ ಇರುತ್ತೆ. ಯಾಕಂದರೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತು. ಕೆಲವ್ರಿಗೆ ಹೆಂಗೆ ಗೊತ್ತಾ, ಕೆಲವ್ರ ಜೀವನದಲ್ಲಿ ಹೆಂಗೆ ಗೊತ್ತಾ, ಜೀವನ ಹೆಂಗೆ ಹೋಗುತ್ತಾ ಹಂಗೆ ಹೋಗ್ತಾ ಇರ್ತಾರೆ. ಕೆಲವ್ರು ಮಾತ್ರನೇ ಎಲ್ಲಿ ಹೋಗ್ಬೇಕೋ ಅಲ್ಲಿಗೆ ಅವ್ರು ಗುರಿ ಇಟ್ಟು ಹೋಗ್ತಾ ಇರ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಎಲ್ಲಿ ಹೋಗ್ಬೇಕೋ ಅಲ್ಲಿಗೆ ನೀವು ಗುರಿ ಇಟ್ಟರೆ ಯುವರ್ ಲೈಫ್ ವಿಲ್ ಬಿ ಸೋ ಜಾಯ್ಫುಲ್. ಯು ವಿಲ್ ಎಂಜಾಯ್ ಯುವರ್ ಜರ್ನಿ. ಎಲ್ಲ ಜಾಲಿಯಾಗಿ ಜರ್ನಿ ಮಾಡಬೇಕು. ಕೆಲವರು ಲೈಫೇ ಎಂಜಾಯ್ ಮಾಡಲ್ಲ. ಅವ್ರಿಗೊಂದು ವ್ಯಾನ್ ಬರುತ್ತೆ ಲಾಸ್ಟ್ ಜರ್ನಿ ಅಂತ. ಅವ್ರೇನು ಅಂದ್ಕೊಂಡಿದ್ದಾರೆ ಅಂದರೆ, ದ ಲಾಸ್ಟ್ ಜರ್ನಿನೇ ಸೂಪರ್ ಜರ್ನಿ, ಅಲ್ಲೇ ಚೆನ್ನಾಗಿರೋದು ಅಂತ. ನಾನೇನು ಹೇಳ್ತೀನಿ ಅಂದರೆ, ಜೀವನ ಅನ್ನೋದು ಒಂದೊಂದು ದಿನವೂ ಯು ಕ್ಯಾನ್ ಎಂಜಾಯ್ ಇಫ್ ಯು ನೋ ಯುವರ್ ಡೆಸ್ಟಿನೇಷನ್. ಇಫ್ ಯು ನೋ ಯುವರ್ ಡೆಸ್ಟಿನೇಷನ್, ಇಫ್ ಯು ನೋ ಯುವರ್ ಕಾಲಿಂಗ್, ಇಫ್ ಯು ನೋ ಯುವರ್ ಪರ್ಪಸ್, ಉದ್ದೇಶ ಏನು, ಜೀವನದಲ್ಲಿ ದೇವರು ಯಾಕೆ ನಿನ್ನನ್ನು ಇಟ್ಟಿದ್ದಾರೆ ಅನ್ನೋದೆಲ್ಲ ನೀವು ತಿಳ್ಕೊಂಬಿಟ್ರೆ ನಿಮ್ಮ ಲೈಫ್ ಸೂಪರಾಗಿರುತ್ತೆ. ಅದಕ್ಕೆ ನಾನು ಹೇಳಿದ್ದು, ಪ್ರಯಾಣ ಮಾಡೋದಕ್ಕೆ ಮುಂಚೆ ಎಲ್ಲಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿ ರೆಡಿ ಆಗಬೇಕು. ಇಲ್ಲಾಂದರೆ ಪ್ರಯಾಣ ಬಾಧೆ ಆಗಿಬಿಡುತ್ತೆ. ಕೆಲವ್ರಿಗೆ ಪ್ರಯಾಣ ಏನಾಗ್ಬಿಡುತ್ತೆ, ಬಾಧೆ ಆಗಿಬಿಡುತ್ತೆ. ಅಯ್ಯೋ, ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಸಾಕಾಯ್ತು. ನೋಡಿ, ಡೆಸ್ಟಿನೇಷನ್ ಟು ಜಸ್ಟ್ ಸ್ಟೇ ಅಲೈವ್ ಈಸ್ ನಾಟ್ ಎನಫ್. ಏನೋ ಬದುಕಿದ್ದೀನಿ ಪಾಸ್ಟರ್, ಜೀವ ಐತೆ ಅನ್ನೋದು ಮುಖ್ಯ ಅಲ್ಲ. ಆ ಥರ ನೋಡ್ರೆ ನಾಯಿಗೂ ಜೀವ ಐತೆ, ಯಾವ ಪರ್ಪಸ್ಸು ಇಲ್ಲ ಅದಕ್ಕೆ. ಬೆಕ್ಕಿಗೂ ಜೀವ ಐತೆ, ಕತ್ತೆಗೂ ಜೀವನ ಐತೆ, ಜೀವ ಐತೆ. ಕುದುರೆಗೂ ಜೀವ ಐತೆ, ಪ್ರಯೋಜನ ಇಲ್ಲ. ಅದೇ ಥರ ಪಾಸ್ಟರ್ ನನಗೂ ಜೀವ ಐತೆ ಅನ್ನೋದ್ರಲ್ಲಿ ಪ್ರಯೋಜನ ಇಲ್ಲ. ನಮಗೆಲ್ಲ ಒಂದು ಉದ್ದೇಶ ಇದೆ. ಆ ಉದ್ದೇಶನ ನೆರವೇರಿಸೋದಕ್ಕಾಗಿಯೇ ದೇವರು ನನ್ನನ್ನು ನಿಮ್ಮನ್ನು ಆಶ್ರಯಿಸೋದು,
ಬಲಪಡಿಸೋದು, ಗುಣಪಡಿಸೋದು. ಇವತ್ತಿರೋದಕ್ಕಿಂತ 100ರಷ್ಟು ದೇವರು ಇನ್ನೂ ಹೆಚ್ಚಾಗಿ ಆಶೀರ್ವದಿಸ್ತಾರೆ. ನಿನ್ನ ಫೈನಾನ್ಸ್ ಆಶೀರ್ವದಿಸ್ತಾರೆ, ನಿನ್ನ ಹೆಲ್ತ್ನ ಆಶೀರ್ವದಿಸ್ತಾರೆ, ವೆಲ್ತ್ ಇನ್ನೂ ಜಾಸ್ತಿ ಬರುತ್ತೆ. ಯಾಕೆ ಗೊತ್ತಾ? ಬಿಹೈಂಡ್ ದಟ್ ದೆರ್ ಈಸ್ ಎ ಪರ್ಪಸ್. ಲಾಸ್ಟ್ ಸಂಡೇ ಮೆಸೇಜ್ ಬಂದ್ಬಿಟ್ಟು ಕಿಂಗ್ಡಮ್ ಬಿಸ್ನೆಸ್ ಅಂದರೆ ದೇವರು ಯಾಕೆ ಈ ಲೋಕದಲ್ಲಿ ನಮ್ಮನ್ನು ಆಶೀರ್ವದಿಸ್ತಾರೆ ಅನ್ನೋದನ್ನು ನಾವು ನೋಡಿದ್ವಿ ಅಲ್ವಾ? ನೋಡಿ, ದೇವರ ಉದ್ದೇಶ ಏನಂದರೆ ಗಾಡ್ಸ್ ಇಂಟೆನ್ಷನ್ ಈಸ್ ನಾಟ್ ಓನ್ಲಿ ಟು ಬ್ಲೆಸ್ ಅಸ್, He wants us to be a blessing. ನಾವು ಆಶೀರ್ವಾದವಾಗಿರಬೇಕು, ಬೇರೆ ಆಶೀರ್ವಾದನ ಹೊಂದ್ಕೊಬೇಕು ಅಲ್ಲ, ನಾವು ಆಶೀರ್ವಾದವಾಗಿರಬೇಕು. ದೇವ್ರ ವಾಕ್ಯ ಹೇಳುತ್ತೆ, ಆದಿಕಾಂಡ ಬರೆದ ಪುಸ್ತಕ 12ನೇ ಅಧ್ಯಾಯ 2ನೇ ವಾಕ್ಯ. ನೋಡಿ, ಆಶೀರ್ವದಿಸೋದಕ್ಕಿಂತ ಮುಂಚೆನೇ ದೇವರು ನಮ್ಮನ್ನು ಟ್ರೈನ್ ಮಾಡ್ತಾರೆ. ಈ ಟ್ರೈನಿಂಗ್ ಪ್ರಾಸೆಸ್ಸೇ ಬಂದ್ಬಿಟ್ಟು ತುಂಬ ಹಾರ್ಡ್ ಪ್ರಾಸೆಸ್. ನೋಡಿ, ಯಾವುದೇ ಒಂದು ಕೆಲಸಕ್ಕೆ ಹೋದರೂ ಸರಿ ಟ್ರೈನಿಂಗ್ ಪ್ರಾಸೆಸ್ ಇರುತ್ತೆ. ಮಿಲ್ಟ್ರಿಗೆ ಹೋದರೂ ಫಸ್ಟು ಟ್ರೈನಿಂಗ್ ಇರುತ್ತೆ, 3 months ಟ್ರೈನಿಂಗು. ಪೊಲೀಸ್ ಕೆಲಸಕ್ಕೆ ಹೋಗಿ ಟ್ರೈನಿಂಗ್ ಇರುತ್ತೆ. ಅದೇ ರೀತಿಯೇ ಆಶೀರ್ವಾದ ಬರೋದಕ್ಕಿಂತ ಮುಂಚೆ ದೇರ್ ಈಸ್ ಎ ಟ್ರೈನಿಂಗ್. ನಾನು ನಿನ್ನನ್ನು ದೊಡ್ಡ ಜನಾಂಗ ಆಗುವಂತೆ ಮಾಡ್ತೀನಿ ಅಂತ ದೇವರು ಹೇಳ್ತಾರೆ. ಅಂದರೆ ದುಡ್ಡು ಬಂದರೆ ನಮ್ಮ ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗುತ್ತಾ? ನಿಜವಾಗ್ಲೂ ನೋಡಿ, ಇಫ್ ಯು ವಾಂಟ್ ಟು ಟೆಸ್ಟ್ ಎ ಮ್ಯಾನ್ಸ್ ಕ್ಯಾರೆಕ್ಟರ್, ಗಿವ್ ಹಿಮ್ ಪವರ್. ಪವರ್ ರಿಯಲಿ ಈಸ್ ಎ ಟೆಸ್ಟ್ ಆಫ್ ಕ್ಯಾರೆಕ್ಟರ್. ಒಬ್ಬ ಮನುಷ್ಯನನ್ನು ಅವನ ಕ್ಯಾರೆಕ್ಟರ್ ಏನು ಕಂಡುಹಿಡಿಬೇಕು ಅಂದರೆ ಅವನ ಕೈಗೆ ಏನು ಕೊಡಬೇಕಂತೆ? ಪವರ್ ಕೊಟ್ಬಿಟ್ರೆ ಅವನ ಕ್ಯಾರೆಕ್ಟರ್ ಹೊರಗಡೆ ಬಂದುಬಿಡ್ತಿದೆ. ಇಫ್ ಯು ವಾಂಟ್ ಟು ಟೆಸ್ಟ್ ಎ ಮ್ಯಾನ್, ಗಿವ್ ಹಿಮ್ ಎ ಪವರ್. ಅವನಿಗೊಂದು ಅಥಾರಿಟಿ ಕೊಟ್ಬಿಟ್ಟು, ಒಂದು ಅಧಿಕಾರ ಕೊಟ್ಟುಬಿಡಿ, ಅವನು ಯಾರು ಅಂತ ಹೊರಗಡೆ ಬಂದುಬಿಡ್ತೈತೆ. ನೋಡಿ, ಹಿಂಗೆ ಸಿಂಪಲಾಗಿ ಹೇಳ್ತೀನಿ, ಒಬ್ಬನ ಹತ್ರ ದುಡ್ಡು ಕೊಟ್ಟುಬಿಡಿ, ಅವನ ಕ್ಯಾರೆಕ್ಟರ್ ಏನಂತ ಗೊತ್ತಾಗ್ಬಿಡುತ್ತೆ. ದುಡ್ಡು ಸ್ವಲ್ಪ ಬಂದುಬಿಡಲಿ, ಅವನ ನೇಚರ್ ಏನಂತ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ದುಡ್ಡು ಬಂದುಬಿಟ್ರೆ ನೋಡಿ, ಹಂಗೆ ಕಾಲ ಮೇಲೆ ಆಟೋಮೆಟಿಕ್ಕಾಗಿ ಹೋಗ್ಬಿಡುತ್ತೆ. ಅದು ಕೆಲವ್ರು ಕುಂತ್ಕೊಳ್ಳೋ ಪದ್ಧತಿ ಇರುತ್ತೆ, ಅದು ಬೇರೆ. ಆದರೆ ಆ್ಯಟಿಟ್ಯೂಡ್ ಎಲ್ಲ ಚೇಂಜ್ ಆಗಿಬಿಡುತ್ತೆ, ಮಾತುಕತೆ ಚೇಂಜ್ ಆಗಿ. ನೋಡಿ, ಆ್ಯಟಿಟ್ಯೂಡ್ ಅನ್ನೋದು ನಮ್ಮ ಒಳಗಡೆ ಇರಬೇಕು, ಹೂ ವಿ ಆರ್ ಅನ್ನೋದನ್ನು, ಹೊರಗಡೆ ಇಲ್ಲ, ಒಳಗಡೆ. ಸೊ ಒಂದು ಮನುಷ್ಯನ ಕ್ಯಾರೆಕ್ಟರ್ ಹೆಂಗೆ ಅಂದರೆ ದೇವರು ಅವನು ಕೊಟ್ಟು ನೋಡ್ತಾರೆ. ಜಾಸ್ತಿ ಬರ್ತಾ ಈ ಶುಡ್ ಬಿಕಮ್ ಮೋರ್ ಹಂಬಲ್. ದೇವರೇ ನೀನೇ ಅನ್ನೋದು ಬಂದ್ಬಿಡ್ಬೇಕು. ನಾವು ಹೋದ್ವಾರನೂ ಕನ್ನಡ ಹಾಡು ಅಬ್ರಾಹ್ಮನ ದೇವರೇ ಶೂಟ್ ಮಾಡೋಕ್ಕೆ ಹೋದಾಗ 30 ಜನ ಕೆಲಸ ಮಾಡ್ತಾಯಿದ್ರು. ಕ್ಯಾಮ್ರಾಮ್ಯಾನು, ಲೈಟಿಂಗು, ಡ್ಯಾನ್ಸ್ ಆಡೋರು, ನನ್ನ ಜೊತೆ ಇದ್ದವರು ಎಲ್ಲರೂ. ಶೂಟಿಂಗಲ್ಲಿ ಎಷ್ಟು ಜನ? 30 ಜನ. ಆ 30 ಜನ ಅಲ್ಲಿ ಕ್ಯಾಮ್ರಾ ಎತ್ತಿಡ್ತಾವ್ರೆ, ಲೈಟ್ ಈ ಕಡೆ ಹಾಕ್ತವ್ರೆ, ಅಲ್ಲಿ ಹಾಕ್ತವ್ರೆ, ಇವ್ರು ಓಡಾಡ್ತವ್ರೆ. ನಾನು ದೂರದಿಂದ ನಿಂತ್ಕೊಂಡು ನೋಡ್ತಾ ಇದ್ದೀನಿ, ಹೌದು ಯಾರಿಗೆ ಇಷ್ಟು ನಡೀತೈತೆ ಅಂತ. ನಾನು ಯೋಚನೆ ಮಾಡಿದೆ, ದೇವರೇ ನನ್ನ ಒಬ್ಬನಿಗಾಗಿ ಇಷ್ಟು ಜನ ಕೆಲಸ ಮಾಡ್ತಾವ್ರ? ಛೇ, ಈ ಹಾಡು ಹೆಂಗೆ ಬಂತು, ಈ ಹಾಡು ಹೆಂಗೆ ಬರೆದೆ, ಹೆಂಗೆಲ್ಲ ಕಟ್ಟಿದೆ, ಹೆಂಗೆ ಮ್ಯೂಸಿಕ್ ಮಾಡಿದೆ, ಹೆಂಗೆ ರೆಕಾರ್ಡಿಂಗ್ ಆಯಿತು, ಹೆಂಗೆ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಆಗ್ತೈತೆ. ಇಟ್ಸ್ ಅನ್ಬಿಲೀವಬಲ್. ನನ್ನ ಕೈಲಿ ಯೋಚನೆ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಏನಪ್ಪ, ಒಬ್ಬ ಮನುಷ್ಯನಿಗಾಗಿ 30 ಜನ ಕೆಲಸ ಮಾಡ್ತಾವ್ರ? ಓ ಮೈ ಗಾಡ್. ನಾನು ಹಂಗೇ ಮನಸ್ಸಲ್ಲಿ ಹಂಗೆ ಯೋಚನೆ ಬಂತು, ಛೇ ನಿನ್ನ ಥರ ಯಾರೂ ಇಲ್ಲ ದೇವರೇ. ಓ ಮೈ ಗಾಡ್, ಥ್ಯಾಂಕ್ ಯು ಲಾರ್ಡ್, ಐ ಲವ್ ಯು ಡ್ಯಾಡಿ. ಸೊ ದೇವ್ರ ಮನುಷ್ಯನನ್ನು ಮೇಲೆ ಎತ್ತ ಅವನು ಹಂಗೆ ಹೋಗ್ಬಿಡ್ಬೇಕು, ತಾಳ್ಮೆ ಬಂದ್ಬಿಡ್ಬೇಕು ಅವನಿಗೆ. ಸೊ ಆ ಹಂಬಲ್ನೆಸ್ ಬರೋದಕ್ಕಾಗಿಯೇ ದೇವ್ರು ನಿನ್ನ ಕೈ ಕೊಡು ಅಂತ ಹೇಳೋದು. ಯಾಕೆ ಗೊತ್ತಾ ಕೊಡೋಕ್ಕೆ ಹೇಳೋದು ದೇವರು? ನಿನ್ನ ಕ್ಯಾರೆಕ್ಟರ್ನ ರಿವೀಲ್ ಮಾಡೋದಕ್ಕೆ, ಟು ಶೋ ಯುವರ್ ಕ್ಯಾರೆಕ್ಟರ್, ಟು ರಿವೀಲ್. ಸೊ ಪವರ್ ರಿವೀಲ್ಸ್ ಯುವರ್ ಕ್ಯಾರೆಕ್ಟರ್. ನಾನು ಸಿಂಪಲಾಗಿ ಈ ರೀತಿ ಹೇಳ್ತೀನಿ, ಮನಿ ರಿವೀಲ್ಸ್ ಯುವರ್ ಕ್ಯಾರೆಕ್ಟರ್. ಅದಕ್ಕೆ ದೇವರು ಹೇಳ್ತಾರೆ, ನಾನು ನಿನ್ನನ್ನು ದೊಡ್ಡ ಜನಾಂಗ ಆಗಿ ಮಾಡ್ತೀನಿ. ಚಿಕ್ಕದ್ರಲ್ಲೇ ನಾವು ಟೆನ್ಷನ್ ಆಗ್ಬಿಡ್ಬಾರ್ದು. ನೀನು ಆಶೀರ್ವಾದ ನಿಧಿ ಆಗಿವಿ. ಇಂಗ್ಲೀಷಲ್ಲಿ ಯು ವಿಲ್ ಬಿ ಎ ಬ್ಲೆಸ್ಸಿಂಗ್. ಸೊ ಐ ಆಮ್ ಬ್ಲೆಸ್ಡ್ ಅನ್ನೋದು ಒನ್ ಲೆವೆಲ್ ಆಫ್ ಬ್ಲೆಸ್ಸಿಂಗ್ಸ್. ಐ ಆಮ್ ಎ ಬ್ಲೆಸ್ಸಿಂಗ್ ಅನ್ನೋದು ಅನದರ್ ಲೆವೆಲ್ ಆಫ್ ಬ್ಲೆಸ್ಸಿಂಗ್. ಸೊ ವಿ ಆರ್ ನಾಟ್ ಕಾಲ್ಡ್ ಟು ಬಿ ಬ್ಲೆಸ್ಡ್, ಐ ಆಮ್ ಕಾಲ್ಡ್ ಟು ಬಿ ಎ ಬ್ಲೆಸ್ಸಿಂಗ್. ಯು ಆರ್ ನಾಟ್ ಕಾಲ್ಡ್ ಟು ಬಿ ಬ್ಲೆಸ್ಡ್, ಯು ಆರ್ ಕಾಲ್ಡ್ ಟು ಬಿ ಎ ಬ್ಲೆಸ್ಸಿಂಗ್. ಸೊ ನನ್ನ ಕೆಲಸ ಏನು ಗೊತ್ತಾ? ಒಬ್ಬೊಬ್ಬರ ಆತ್ಮಗಳನ್ನು
ಪ್ರಯೋಜನಕರವಾದಂಥ ಆತ್ಮವಾಗಿ ಮಾರ್ಪಡಿಸ್ಬೇಕು. ಅವ್ರಿಗೆ ಕೊಡೋದನ್ನು ಹೇಳ್ಕೊಡ್ಬೇಕು, ದೇವರೊಂದಿಗಿರುವಂಥ ಐಕ್ಯತೆಯನ್ನು ಹೇಳ್ಕೊಡ್ಬೇಕು, ಅವ್ರು ಹೆಂಗೆ ದೇವ್ರಿಗಾಗಿ ನಿಲ್ಲಬೇಕು ಅಂತ ಹೇಳ್ಕೊಡ್ಬೇಕು. ಸೊ ಇದೇ ನನ್ನ ಕಾಲಿಂಗ್. ಸೊ ನಾನು ಯೋಚನೆ ಮಾಡ್ತಿದ್ದೆ, ಮೈ ಕಾಲಿಂಗ್ ಈಸ್ ಮೇಕ್ ಸೋಲ್ಸ್ ಆ್ಯಸ್ ಸೋರ್ಸ್. ಈಗ ಇವತ್ತು ನಾವೊಂದು ಪ್ರಾಬ್ಲಮಲ್ಲಿರ್ಬೋದು, ನೀವೊಂದು ವೇಳೆ ಪ್ರಾಬ್ಲಮಲ್ಲಿರ್ಬೋದು, ಬಟ್ ಆ ಪ್ರಾಬ್ಲಮ್ ವಿಲ್ ಟರ್ನ್ ಇನ್ ಟು ಮಿರಕಲ್ಸ್. ಟೀಚಿಂಗ್ ಅನ್ನೋದು ಹೆಂಗೆ ಗೊತ್ತಾ ನೋಡಿ, ಪ್ರೀಚಿಂಗ್ ಬೇರೆ, ಟೀಚಿಂಗ್ ಬೇರೆ. ಟೀಚಿಂಗಲ್ಲೇ ಬಿಡುಗಡೆ ಆಗೋ ಜನರು. ಇವತ್ತಿನ ಪ್ರಾಬ್ಲಮ್, ಟುಡೇಸ್ ಪ್ರಾಬ್ಲಮ್, ಟುಮಾರೋಸ್ ಮಿರಕಲ್. ಈಗ ನಾನು ಹೇಳ್ತೀನಿ ನೋಡಿ, ಬೈಬಲಲ್ಲಿ ಸಾವಿರಾರು ಮಿರಕಲ್ಸ್ ಇದೆ. ಎಷ್ಟಿದೆ? ಸಾವಿರಾರು ಮಿರಕಲ್ಸ್ ಇದೆ. ಆದರೆ ಇವತ್ತು ಅದೆಲ್ಲ ನಮಗೆ ಮಿರಕಲ್ಸು, ಅವತ್ತು ಅವ್ರಿಗೆ ಅದೆಲ್ಲ ಪ್ರಾಬ್ಲಮ್ಸು. ಇವತ್ತು ಕೆಂಪು ಸಮುದ್ರ ಓಪನ್ ಆಗಿದೆ, ಯಾವುದು? ಮಿರಕಲ್ಸ್. ಆದರೆ ಅವತ್ತು ಅವ್ರಿಗೆ ಪ್ರಾಬ್ಲಮ್. ದೇ ಡಿಂಟ್ ನೋ ವೇರ್ ಟು ಗೋ. ಅಯ್ಯೋ ದೇವರೇ ಏನಪ್ಪ ಮಾಡೋದು? ವೆಯ್ಟ್, ಇವತ್ತು ನಾವು ಓಪನಿಂಗ್ ದ ರೆಡ್ ಸಿ ಮಿರಕಲ್ ಅಂತ ಹೇಳ್ತೀವಿ. ಆದರೆ ಅವತ್ತಿಗೆ ಅವ್ರಿಗೆ ದಟ್ ವಾಸ್ ಅ ನೀಡ್. ಜೋರ್ದನ್ ಫಾರ್ ಅಸ್ ಇಟ್ಸ್ ಎ ಮಿರಕಲ್, ನಮಗದು ಅದ್ಭುತ. ಆದರೆ ಅವತ್ತಿಗೆ ಅವ್ರು ದಾಟಲೇಬೇಕಾಗಿತ್ತು. ಜೆರಿಕೋ ವಾಲ್, ಟುಡೇಸ್ ವಿ ಕಾಲ್ ಇಟ್ ಮಿರಕಲ್, ಬಟ್ ಅವತ್ತು ಅವ್ರು ಅದರೊಳಗಡೆ ಹೋಗಲೇಬೇಕಾಗಿತ್ತು. ಸೊ ಅವತ್ತಿನ ಅಗತ್ಯ ಇವತ್ತಿನ ಅದ್ಭುತ. ಇವತ್ತು ನಿನ್ನ ಅಗತ್ಯ ನಾಳೆ ಮತ್ತೊಬ್ಬರಿಗೆ ಅದ್ಭುತ. ಓ ಮೈ ಗಾಡ್. ಅದಕ್ಕೆ ಹೇಳಿದೆ ನೋಡಿ, ನಾನೊಂದು ದರಿದ್ರದಲ್ಲಿ ಬಂದೆ, ಒಂದು ಕಷ್ಟದಲ್ಲಿ ಬಂದಿದ್ದೀನಿ ಅಂದರೆ ಅಷ್ಟು ಕಷ್ಟ. ಊಟಕ್ಕೆ ಕಷ್ಟ, ತಿನ್ನೋಕ್ಕೆ ಕಷ್ಟ, ಬಟ್ಟೆ ತೊಗೊಳಕ್ಕೆ ಕಷ್ಟ, ಬಾಡಿಗೆ ಕಟ್ಟೋಕ್ಕೆ ಕಷ್ಟ, ಓಡಾಡೋಕ್ಕೆ ಕಷ್ಟ. ಆದರೆ ಇವತ್ತು ದೇವ್ರ ಲೈಟನ್ನು ತಿಳ್ಕೊಂಡು ದೇವ್ರ ನಿಜವಾಗ್ಲೂ ಆಶ್ವಾಸ ದೇವ್ರು ಅಂತ ಗೊತ್ತಾಗಿದ್ದ ಮೇಲೆ ನಾನು ಪಟ್ಟಂಥ ಕಷ್ಟ ಇವತ್ತು ಜನ ಪಡಬಾರ್ದು. ಯಾಕೆ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ? ಯಾಕಂದರೆ ನನಗೆ ಅವತ್ತು ಆ ರೆವಲ್ಯೂಷನ್ ಇರಲಿಲ್ಲ. ಇವತ್ತು ನಾವು ಕಲ್ತ್ಕೊಂಡಿದ್ದೇನೆ ಜನರಿಗೆ ಹೇಳ್ಕೊಡ್ಬೇಕು ಅಂತಲೇ ಐ ಸ್ಪೀಕ್ ಪ್ರಾಸ್ಪರಿಟಿ ಆಲ್ವೇಸ್. ಹೀಲಿಂಗ್ ಮಿನಿಸ್ಟ್ರಿ ಮಾಡೋರೆಲ್ಲ ನೋಡಿ, ಇನ್ಮೇಲೆ ಗುಣನೇ ಆಗಲ್ಲ. ಡಾಕ್ಟ್ರೆಲ್ಲ ಕೈ ಬಿಡಲ್ಪಟ್ಟಂಥ ಒಂದು ಸಮಯ, ಎಲ್ಲ ರಿಪೋರ್ಟ್ ಚೇಂಜ್ ಆಗಿ ದೇವ್ರ ಅದ್ಭುತ ನೋಡಿ ಇವತ್ತು ಅವ್ರು ಹೀಲಿಂಗ್ ಮಿನಿಸ್ಟ್ರಿಗೆ ಬಂದ್ಬಿಟ್ರೆ. ಯಾಕೆ ಗೊತ್ತಾ? ಅವ್ರು ಪಟ್ಟಂಥ ಕಷ್ಟ ಇನ್ನೊಬ್ಬರು ಪಡಬಾರ್ದು ಅಂತ. ಸೊ ನಾನು ನೋಡಿದಂಥ ದರಿದ್ರ ನೀವು ನೋಡಬಾರ್ದು ಅಂತಲೇ ಐ ಸ್ಪೀಕ್ ಪ್ರಾಸ್ಪರಿಟಿ. ಐ ಮೀನ್ ದೇವರು ನಮ್ಮನ್ನು ಆಶೀರ್ವದಿಸುವಂಥ ದೇವರು. ಪ್ರೈಸ್ ದಿ ಲಾರ್ಡ್. ಇವತ್ತಿರೋದಕ್ಕಿಂತ 100ರಷ್ಟು 1000ದಷ್ಟು ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ. ಯೆಶಾಯನ ಬರೆದ ಪುಸ್ತಕ 51ನೇ ಅಧ್ಯಾಯ 2ನೇ ವಾಕ್ಯ. ದ ಬುಕ್ ಆಫ್ ಐಸಾಯ ಚಾಪ್ಟರ್ 51 ವರ್ಸ್ 2. ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿದನಲ್ಲವೇ? ಆಮೇನ್. ಫಾರ್ ಐ ಕಾಲ್ಡ್ ಹಿಮ್ ಅಲೋನ್. ಒಬ್ಬನೇ ಇದ್ದಾಗ ಕರೆದ್ರಂತೆ. ಎಷ್ಟು ಜನ ಇದ್ದಾಗ ಕರೆದ್ರಂತೆ? ಒಬ್ಬನೇ. ಸೊ ವೆನ್ ಗಾಡ್ ಕಾಲ್ಡ್ ಮೀ ಐ ವಾಸ್ ಅಲೋನ್. ಟುಡೇ ಐ ಹ್ಯಾವ್ ಎ ಬೆಟಾಲಿಯನ್. ಇವತ್ತು ನನಗೆ ಅಂತ ಒಂದು ಗುಂಪಿದೆ, ನನಗೆ ಅಂತ ಒಂದು ಜನ ಇದ್ದಾರೆ, ನನಗೆ ಅಂತ ಒಂದು ಟೀಮ್ ಇದೆ, ನನಗೆ ಅಂತ ಯೂಟ್ಯೂಬಲ್ಲಿ ಫಾಲೋವರ್ಸ್ ಇದ್ದಾರೆ, ನನಗೆ ಅಂತ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಫ್ಯಾಮಿಲಿ ಇದೆ, ದೊಡ್ಡದಾಗಿ ಚರ್ಚ್ ಬಿಲೀವರ್ಸ್ ಇದ್ದಾರೆ. ಎಷ್ಟು ಜನ ನನಗಾಗಿ ನಿಂತಿದ್ದಾರೆ. ವೆನ್ ಗಾಡ್ ಕಾಲ್ಡ್ ಮೀ ಐ ವಾಸ್ ಅಲೋನ್. ಅಲೋನಾಗಿ ದೇವ್ರು ಕರೆದುಬಿಟ್ಟು ಇವತ್ತಿಷ್ಟು ಜನರನ್ನು ದೇವ್ರು ಕೊಟ್ಟಿದ್ದಾರೆ. ಅದೇ ದೇವ್ರ ವಾಕ್ಯ ಹೇಳುತ್ತೆ, ಫಾರ್ ಐ ಕಾಲ್ಡ್ ಹಿಮ್ ಅಲೋನ್ ಆ್ಯಂಡ್ ಬ್ಲೆಸ್ಡ್ ಹಿಮ್ ಆ್ಯಂಡ್ ಇನ್ಕ್ರೀಸ್ಡ್ ಹಿಮ್. ವೆನ್ ಗಾಡ್ ಕಾಲ್ಡ್ ಮೀ ಐ ವಾಸ್ ಅಲೋನ್. ನೋಬಡಿ ವಾಸ್ ದೇರ್. ಐ ಡಿಂಟ್ ನೋ ವಾಟ್ ಟು ಡೂ. ಅವತ್ತು ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅವತ್ತು ಒಂದು ಫಸ್ಟ್ ಸ್ಟೆಪ್ಪು ಮಿನಿಸ್ಟ್ರಿಗೆ ಬರಲ್ಲ ಬೇಡವಾ, ಮಿನಿಸ್ಟ್ರಿಗೆ ಬರಲ್ಲ ಬೇಡವಾ, ಹೋಗೋದಾ ಬೇಡವಾ, ಕೆಲ್ಸಕ್ಕೆ ಹೋಗ್ಬಿಡೋಣ ಇಲ್ಲ ಸೇವೆಗೆ ಹೋಗ್ಬಿಡೋಣ. ಒಂದು ಕಡೆ ಒಂದು ವಾಯ್ಸ್ ಹೇಳುತ್ತೆ, ನೋಡು ಮಿನಿಸ್ಟ್ರಿಗೆ ಅಂತ ಹೋದರೆ ಅವ್ರ ಹತ್ರ 150 200 ಈ ಥರ ಈಸ್ಕೊಂಡು ಬದುಕಬೇಕು. ಈ ಬದುಕಬೇಕಾ ನಿನಗೆ? ಕೆಲ್ಸಕ್ಕೆ ಹೋದರೆ ನಿನಗೆ ಸಂಬಳ ಬರುತ್ತೆ, ಆರಾಮಾಗೆ ಜಾಲಿಯಾಗಿರ್ಬೋದು. ಇಲ್ಲಾಂದರೆ ಅವ್ರು ಕೊಡೋ 50 100 ಇಟ್ಕೊಂಡು ನೀನು ಬಾಳಬೇಕು. ಅವ್ರ ಹತ್ರ ಕಾಸು ಕೇಳಬೇಕು, ಇವ್ರ ಹತ್ರ ಕಾಸು ಕೊಡಬೇಕು. ಅವ್ರು ಕೊಟ್ರೇ ನಿನಗೆ ಜೀವನ. ಹುಷಾರು, ಯೋಚನೆ ಮಾಡ್ಕೊಂಡು ಮಿನಿಸ್ಟ್ರಿಗೆ ಹೋಗು. ಒಂದು ವಾಯ್ಸ್ ಮಾತಾಡ್ತಾ ಇದೆ. ಇನ್ನೊಂದು ವಾಯ್ಸು, ನಾವು ಯಾರ ಹತ್ರನೂ ಕಾಸು ಕೇಳಿನೇ ರೂಢಿ ಇಲ್ಲ, ಈಗ ಅವ್ರು ಕೊಡೋದ್ರಲ್ಲಿ ನಾವು ಬದುಕಬೇಕಾ? ಅದೊಂದು ವಾಯ್ಸ್ ಹೇಳ್ತಾ ಇದ್ದೆ, ಬೇಡ 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 ನೀನು ಕೆಲ್ಸಕ್ಕೆ ಹೋಗ್ಬಿಡು ಸುಮ್ಮನೆ ಅಂತ. ಅವತ್ತೊಂದು ದೊಡ್ಡ ಹೋರಾಟದಲ್ಲಿ
ಏನಾದರೂ ಪರವಾಗಿಲ್ಲ ನಾನು ಸೇವೆಗೆ ಅಂತ ಬರ್ತೀನಿ ಅಂತ ಒಂದು ಫಸ್ಟ್ ಸ್ಟೆಪ್ ಎತ್ತಿಟ್ಟೆ, ಇವತ್ತು ಇಷ್ಟು ಜನ ಆಗ್ಬಿಟ್ರು. ಸೊ ಒನ್ ಡಿಸಿಷನ್, ಒಂದೇ ಒಂದು ತೀರ್ಮಾನ ಇವತ್ತು ಇಷ್ಟು ಜನರನ್ನ ದೇವ್ರು ನನಗೆ ಕೊಟ್ಟಿದ್ದಾರೆ. ಅವತ್ತು ಒಂದೇ ಒಂದು ಸ್ಟೆಪ್ ಬ್ಯಾಕಪ್ ಆಗಿಬಿಟ್ಟಿದ್ದಿದ್ರೆ ಇವತ್ತು ನೀವು ಈ ಚೇರು, ಮೈಕು, ಈ ಸ್ಪೀಕರ್ಸು, ಇಲ್ಲಿರೋ ಸೌಂಡ್ ಆಪ್ರೇಟರ್ಸು, ಇಲ್ಲಿರೋ ಸಿಸ್ಟಮ್ಮು, ಕೀಬೋರ್ಡಿಸ್ಟು, ಗಿಟಾರಿಸ್ಟು, ಡ್ರಮ್ಮರು ಯಾರೂ ಇರ್ತಾ ಇರಲಿಲ್ಲ. ಅವತ್ತು ನಾನು ಒಂದು ಸ್ಟೆಪ್ ನಾನು ಹಿಂದೆ ಇಟ್ಬಿಟ್ಟಿದ್ರೆ, ಬಿಕಾಸ್ ಆಫ್ ಒನ್ ಸ್ಟೆಪ್ ಇವತ್ತು ಎಲ್ಲ ಮ್ಯೂಸಿಷಿಯನ್ಸು, ಕಾಯರ್, ಚೇರ್ಸ್, ಸಾಂಗ್ಸ್, ಎವ್ರಿಬಡಿ ಈಸ್ ದೇರ್. ಇವತ್ತೆಲ್ಲ ಇರೋದು ನಾನು ಅವತ್ತು ಎತ್ತಿದ ತೀರ್ಮಾನ. ಇವತ್ತು ನೀನು ಎತ್ತೋ ತೀರ್ಮಾನ, ನಾಳೆ ನೀನು ಹೆಂಗಿರ್ತೀಯ ಅನ್ನೋದು ಇವತ್ತಿನ ತೀರ್ಮಾನ. ನಾಳೆ ನೀನು ಚೆನ್ನಾಗಿರಬೇಕು ಅಂದರೆ ಟುಡೇ ಯು ಹ್ಯಾವ್ ಟು ಮೇಕ್ ಎ ಡಿಸಿಷನ್. ಅದೇ ನಾನು ಹೇಳಿದೆ, ನಿನ್ನ ಜೀವನ, ನಿನ್ನ ಜರ್ನಿ ಸೂಪರಾಗಿರ್ಬೇಕಂದ್ರೆ ಯು ಶುಡ್ ನೋ ವೇರ್ ಯು ಆರ್ ಗೋಯಿಂಗ್. ದೇವ್ರ ಸೇವೆಗೆ ಅಂತ ಬಂದಾಗ ಹಿಂಗೆಲ್ಲ ಇರುತ್ತೆ ಅಂತ ಯೋಚನೆ ಮಾಡ್ಕೊಂಡು ಬಂದಿಲ್ಲ. ಏನೋ ದೇವ್ರಿಗಾಗಿ ಏನಾದರೂ ಒಂದು ಮಾಡಬೇಕು, ಸತ್ರು ಬದುಕೂರು ದೇವ್ರಿಗಾಗಿ ಅನ್ನೋ ಏನೋ ಒಂದು ವೈರಾಗ್ಯದಲ್ಲಿ ಸುಮ್ಮನೆ ಹಂಗೆ ಬಂದೆ. ಸುಮ್ಮನೆ ಹಂಗೆ ಬಂದಿದ್ದಕ್ಕೆ ಅವತ್ತು ಎತ್ತಿದಂಥ ಒಂದು ಚಿಕ್ಕ ತೀರ್ಮಾನ, ನಾವು ಐ ಆಮ್ ಎಂಜಾಯಿಂಗ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್. ಇವತ್ತೆಷ್ಟು ಜನಕ್ಕೆ ದೇವ್ರ ಟೀಚರ್ ಆಗಿ, ಎಷ್ಟು ಜನಕ್ಕೆ ದೇವ್ರ ಪ್ರೀಚರ್ ಆಗಿ, ಎಷ್ಟು ಜನಕ್ಕೆ ದೇವ್ರ ಆಶೀರ್ವಾದಕರವಾಗಿ ದೇವರು ಇಟ್ಟಿದ್ದಾರೆ, ಬಿಕಾಸ್ ಆಫ್ ಒನ್ ಡಿಸಿಷನ್. ಅದೇ ಸತ್ಯವೇದ ಹೇಳುತ್ತೆ, ವೆನ್ ಐ ಕಾಲ್ಡ್ ಹಿಮ್, ಅಬ್ರಹಾಮ್ ವಾಸ್ ಓನ್ಲಿ ಒನ್ ಮ್ಯಾನ್ ವೆನ್ ಐ ಕಾಲ್ಡ್ ಹಿಮ್. ದೇವ್ರು ನನ್ನನ್ನು ನೋಡಿದ್ರಲ್ಲ, ಇವನ್ನ ಸೇವೆ ಕರೆಯೋಣ ಅಂತ. ಸೊ ಫಿಲಿಪ್ ಬಾಬುನ ಕರೆದ್ರೆ, ಫಿಲಿಪ್ ಬಾಬು ಒಳಗಡೆನೇ ಎಲ್ಲರೂ ಇನ್ನೂ ದೇವ್ರು ನೋಡ್ಬಿಟ್ರು ಅವತ್ತೇ. ಇವನ ಒಳಗಡೆ ಎಲ್ಲರೂ ಇನ್ನೇ ಇದೆಯಲ್ಲ, ಇವನ್ನ ಕರಿ, ಕಮಾನ್, ಇವನ್ನ ಕರೆದುಬಿಟ್ರೆ ಇವನು ಹಿಂದೆ ಒಂದು ಕರ್ನಾಟಕನೇ ಇದೆ, ರಾಮಮೂರ್ತಿ ನಗರೇ ಇವನ ಒಳಗಡೆ ಇದೆ, ಎಲ್ಲರೂ ಈ ಚರ್ಚೆ ಒಳಗಡೆ ಇದೆ, ಎಷ್ಟೋ ಫಾಲೋವರ್ಸ್ ಇವನ ಒಳಗಡೆ ಇದ್ದಾರೆ. ಅದಕ್ಕೆ ದೇವ್ರು ಕರೆದು ಅವತ್ತು ನಿಲ್ಲಿಸಿದ್ರು, ಇವತ್ತರೆಗೂ ನಿಲ್ಲಿಸಿದ್ದಾರೆ. ನನ್ನನ್ನು ನಿಲ್ಲಿಸಿದಂತೆ ದೇವರು ನಿನ್ನನ್ನು ನಿಲ್ಲಿಸ್ತಾರೆ. ಸೊ ನಿನ್ನ ಲೈಫು ಟರ್ನ್ಔಟ್ ಆಗುತ್ತೆ ಅನೇಕರಿಗೆ ಆಶೀರ್ವಾದಕರವಾಗಿ. ಸೊ ವೆನ್ ಗಾಡ್ ಕಾಲ್ಡ್ ಮೀ, He didn't bless me, He made a blessing. No, I am not blessed, I am a blessing. ನಾನು ಇವಾಗ ಆಶೀರ್ವಾದವಾಗಿಲ್ಲ, ಆಶೀರ್ವಾದಕರವಾಗಿ ಇದ್ದೀನಿ ಅನೇಕರಿಗೆ. ಅದೇ ಹೇಳೋದು ನೋಡಿ ಇವಾಗ. ಸೊ ಜೀವನ ಅನ್ನೋದು ನೀವು ಇನ್ನೊಬ್ರಿಗೆ ಆಶೀರ್ವಾದವಾಗಿ ಇರಬೇಕು, ಅದೇ ಲೈಫ್ ಅನ್ನೋದು. ಅದಕ್ಕೆ ನಾನು ಹೇಳಿದೆ, ಕೆಲವ್ರು ಮಾತ್ರನೇ ಲೈಫಲ್ಲಿ ಗುರಿ ಇಲ್ಲದೆ, ಲೈಫ್ ಹೆಂಗೆಲ್ಲ ಹೋಗ್ತಾಯಿತ್ತೋ, ಗಾಳಿ ಹೆಂಗೆಲ್ಲ ಹೊಡ್ಕೊಂಡು ಹೋಗ್ತಾಯಿತ್ತೋ ಹಂಗೆಲ್ಲ ಹೋಗ್ತಾರೆ. ಕೆಲವ್ರು ಮಾತ್ರನೇ ನಾನು ಹಿಂಗೆ ಇರಬೇಕು ಅಂತ ತೀರ್ಮಾನ ಮಾಡ್ತಾರೆ. ಕೆಲವ್ರು ಮಾತ್ರನೇ ನನ್ನ ಲೈಫ್ ಹಿಂಗೆ ಇರಬೇಕು. ನೋಡಿ, ಅವ್ರ ಲೈಫನ್ನ ಅವರೇ ತೀರ್ಮಾನ ಮಾಡ್ಕೊಳ್ತಾರೆ, ನಾನು ಹಿಂಗೆ ಇರಬೇಕು. ಕೆಲವ್ರು ಮಾತ್ರನೇ ನೋಡೋಣ ಹೆಂಗೆ ಹೋಗುತ್ತೋ ಹೋಗೋಣ ಅಂತ ಹೋಗ್ಬಿಡ್ತಾರೆ. ಸೊ ಒಂದು ಕಾರ್ಯ ನಡಬೇಕು ಅಂದರೆ, ನಮ್ಮ ಲೈಫಲ್ಲಿ ದೇವರು ಒಂದು ಕಾರ್ಯ ಮಾಡಬೇಕಾದ್ರೆ ಚಿಕ್ಕದನ್ನು ದೇವರು ಎದುರು ನೋಡ್ತಾರೆ ನಮ್ಮ ಹತ್ರ. ಯು ಕೀಪ್ ಎ ಸ್ಮಾಲ್ ಸ್ಟೆಪ್. ನೋಡಿ, ಕೆಂಪು ಸಮುದ್ರನ ಓಪನ್ ಮಾಡೋದು ದೊಡ್ಡ ವಿಷಯನ, ಕೋಲನ್ನು ಕೆಂಪು ಸಮುದ್ರಕ್ಕೆ ತೋರಿಸೋದು ದೊಡ್ಡ ವಿಷಯನ? ಓಪನ್ ಆಗೋದು ಎಷ್ಟು ದೊಡ್ಡ ವಿಷಯ. ಮೋಶಕ್ಕೆ ದೇವ್ರು ಏನು ಹೇಳಿದ್ರು ಗೊತ್ತಾ? ಕೋಲನ್ನು ಚಾಚು, ಹಿಂಗೆ ಚಾಚಿ ಹಿಡಿಬೇಕು. ಇದನ್ನೂ ಮಾಡಲಿಲ್ಲ ಅಂದರೆ ಇನ್ನೇನು ರೀ? ಸಮುದ್ರನೆಲ್ಲ ಬಾಚು ಅಂತ ಹೇಳಿದ್ರ, ಇಲ್ಲ ಸುಮ್ಮನೆ ಚಾಚು ಅಂದ್ರ? ಸುಮ್ಮನೆ ಚಾಚು. ಸಮುದ್ರನೇ ನಾನು ಬಾಚ್ತೀನಿ, ಸಮುದ್ರನೇ ನಾನು ಎರಡಾಗಿ ಡಿವೈಡ್ ಮಾಡ್ತೀನಿ. ಕಮಾನ್. ಇವಾಗ ಲಾಜರನ್ನು, ಸತ್ತಂಥ ಲಾಜರನ್ನು ಹೊರಗಡೆ ಕರ್ಕೊಂಬರ್ಬೇಕಾಯ್ತು. ದೇವ್ರು ಏನು ಹೇಳಿದ್ರು ಗೊತ್ತಾ? ಅವನ ಕಲ್ಲನ್ನು ಉರುಳಿಸ್ರಿ ಅಂದರು. ಸತ್ತವನ್ನೇ ಎಬ್ಬರಿಸ್ತಾರೆ, ಕಲ್ಲು ಸೈಡಿಗೆ ಬಂದಿದ್ರೆ ಬರ್ತಾ ಇರಲಿಲ್ವ ದೇವರು ಹೇಳಿದರೆ? ಅವನ್ನ ಫುಲ್ ಕಟ್ಟಾಕ್ಬಿಟ್ಟಿದ್ರು, ಫುಲ್ ಬ್ಯಾಂಡೇಜು. ದೇವ್ರು ಏನು ಹೇಳ್ತಾರೆ? ಬಿಚ್ಚರಿ ಅಂದರು. ಪ್ರಾಣನೇ ಕೊಟ್ಟವರು. ಒಂದು ಮಾತು ಹೇಳಿದರೆ ಎಲ್ಲ ಕಳ್ಸ್ಕೊಳ್ತಾ ಇರಲಿಲ್ವಾ? ಚಿಕ್ಕದನ್ನು ನಮ್ಮ ಕೈಗೆ ಮಾಡಿಸ್ತಾರೆ. ನೋಡಿ, ಮದುವೆ ಅಲ್ಲೇ ಅದ್ಭುತ ನಡಿಬೇಕಾಯಿತು. ನೀರು ತುಂಬಿಸ್ರಿ ಅಂದರು.
ನೀರನ್ನು ವೈನಾಗಿ ದ್ರಾಕ್ಷರಸವಾಗಿ ಮಾರ್ಪಡಿಸುವಂಥ ದೇವರು ನೀರು ಇಲ್ಲದೆ ಮಾಡ್ಸೋಕ್ಕಾಗಲ್ವಾ? ತುಂಬಿಸೋದು. ನೋಡಿ, ಗಾಡ್ ಎಕ್ಸ್ಪೆಕ್ಟ್ ಸ್ಮಾಲ್ ಥಿಂಗ್ಸ್ ಫ್ರಮ್ ಅಸ್. ಸ್ಮಾಲ್ ಥಿಂಗ್ಸ್, ಜಸ್ಟ್ ಸ್ಮಾಲ್ ಫೇತ್. ಜಸ್ಟ್ ನಿನ್ನ ಫೇತ್ಗೆ ಒಂದು ಚಿಕ್ಕದ ಹಂತನ ನೀನು ಒಂದು ಸ್ಟೆಪ್ಪನ್ನು ನೀನು ಇಡು, ದೊಡ್ಡದು ನಾನು ನಿನಗೆ ಮಾಡ್ತೀನಿ. ಸೊ ಫೇತ್ ಈಸ್ ಯುವರ್ ಆ್ಯಕ್ಷನ್ಸ್. ಯು ಶುಡ್ ಶೋ ವಿತ್ ಇನ್ ಆ್ಯಕ್ಷನ್ಸ್. ಸೊ ನಂಬಿಕೆಯನ್ನು ಚಿಕ್ಕದ್ರಲ್ಲಿ ದೇವರು ತೋರ್ಸೋಕ್ಕೆ ಹೇಳ್ತಾರೆ. ದೇವರು ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕೆ ರೆಡಿ ಇದ್ದಾರೆ. ಆಮೇನ್. ನೋಡಿ, ಎದೊಳೋದು ನಮ್ಮ ಕೆಲಸ, ಸುಮ್ಮನೆ ಬೈಬಲ್ ಓದೋದು ನಮ್ಮ ಕೆಲಸ, ಮಿರಕಲ್ಸ್ ದೇವ್ರು ಮಾಡ್ತಾರೆ. ಸುಮ್ಮನೆ ಒಂದು ಚಿಕ್ಕ ಪ್ರೇಯರ್ ಮಾಡಪ್ಪ, ನೀನು ಫೈನಾನ್ಸ್ ಡೋರ್ಸನ್ನು ನಾನು ಓಪನ್ ಮಾಡ್ತೀನಿ. ಸೊ ನಂಬಿಕೆ ಇಟ್ಟಿದ್ದೀನಿ ಪಾಸ್ಟರ್, ನೀವು ಹೇಳ್ದಂಗೆ ನಂಬಿಕೆ ಇಟ್ಟಿದ್ದೀನಿ. ನೋಡಿ, ನಂಬಿಕೆಯ ಚಿಕ್ಕ ಹೆಜ್ಜೆನೇ ಕೊಡೋದು, ಗಿವಿಂಗ್. ನಂಬಿಕೆ ಚಿಕ್ಕ ಹೆಜ್ಜೆನೇ ಬೆಳಿಗ್ಗೆ ಎದ್ದೊಳೋದು. ನಂಬಿಕೆ ಚಿಕ್ಕ ಹೆಜ್ಜೆನೇ ಬೈಬಲ್ ರೀಡಿಂಗ್. ನಂಬಿಕೆ ಚಿಕ್ಕ ಹೆಜ್ಜೆನೇ ಯೂಟ್ಯೂಬ್ ನೋಡೋದು. ಡೈಲಿ ಒಂದು ದಿವಸಕ್ಕೆ ಒಂದು 3 ಪ್ರಸಂಗ ಕೇಳೋದು, ಚರ್ಚಿಗೆ ಬರೋದು, ದೇವ್ರನ್ನ ಹುಡುಕೋದು, ಬೆಳಿಗ್ಗೆ ಎದ್ದೊಳೋದು, ರೆಡಿ ಆಗೋದು, ಸ್ನಾನ ಮಾಡೋದು, ಗಾಡಿ ತಗೊಂಡು ಚರ್ಚಿಗೆ ಬರೋದು, ಆನ್ ಟೈಮ್ ಬರೋದು, ಎಲ್ಲನೂ ವಾಟ್ ಇಟ್ ಶೋಸ್ ಫೇತ್. ನೋಡಿ, ಕ್ರಿಸ್ಟಿಯಾನಿಟಿ ಅನ್ನೋದು ದೊಡ್ಡ ಹಂಗೆ ಬಂಡೆನ ಉಳಿಸ್ಕೊಂಡು ಹೋಗೋದು ಏನೂ ಇಲ್ಲ. ಸೊ ಈಸಿ, ತುಂಬ ಈಸಿ. ನಾವು ಪ್ರೀಚರ್ಸ್ ತುಂಬ ಕಾಂಪ್ಲಿಕೇಟೆಡ್ ಮಾಡಿಬಿಟ್ರೆ ಅದನ್ನು. ಕಾಂಪ್ಲಿಕೇಟೆಡ್ ಅಂದರೆ ತುಂಬ ಕಷ್ಟಕರವಾದಂಥ ಒಂದು ಧರ್ಮವಾಗಿ ಮಾರ್ಪಡಿಸ್ಬಿಟ್ರು ಕ್ರಿಸ್ಟಿಯಾನಿಟಿನ. ಕ್ರಿಸ್ಟಿಯಾನಿಟಿ ನಥಿಂಗ್, ಜಸ್ಟ್ ಸಿಂಪ್ಲಿ ಬಿಲೀವಿಂಗ್ ಆನ್ ಹಿಮ್, ಜಸ್ಟ್ ಡಿಪೆಂಡಿಂಗ್ ಆನ್ ಗಾಡ್. ಏನಿಲ್ಲಪ್ಪ, ಜಸ್ಟ್ ನಂಬು ಅಷ್ಟೇ, ದೇವ್ರು ದೊಡ್ಡ ಕಾರ್ಯ ಮಾಡ್ತಾರೆ. ನೋಡಿ, ಇವತ್ತು ನಾವೇನು ಮಾಡಿಬಿಟ್ವಿ, ಚಿಕ್ಕದನ್ನು ದೊಡ್ಡದಾಗಿ ಹೇಳ್ಬಿಟ್ಟು. ಇವಾಗ ನೋಡಿ, ದೆವ್ವಗಳು ಏನೂ ಇಲ್ಲ, ಸೈತಾನನ ಕ್ರಿಯೆಗಳು ಏನೂ ಇಲ್ಲ, ಆದರೆ ನಾವೇನು ಮಾಡಿಬಿಟ್ವಿ, ಅದನ್ನು ದೊಡ್ಡದು ಮಾಡಿಬಿಟ್ವಿ. ಹಾವು ಅಲ್ಲಿ ಇಲ್ಲ, ಅದು ಹಾಗೆ ಪಸ್ ಅಂತೈತೆ, ಕಚ್ಚಿದ್ರು ಏನಾಗಲ್ಲ, ಯಾಕಂದರೆ ಏನಿಲ್ಲ, ಅಲ್ಲಿಲ್ಲ. ಅದೇ ಥರನೇ ಸೈತಾನನು ಸಹ, ಅವನ ಹತ್ರ ಪವರ್ ಇಲ್ಲ, ಸುಮ್ಮನೆ ದುಸ್ಸು ಅನ್ನೋದಷ್ಟೇ. ಅದ್ರ ಬಗ್ಗೆ ಜನರಿಗೆ ಹೇಳ್ಕೊಟ್ಬಿಟ್ಟು ಅದ್ರ ಬಗ್ಗೆ ಅದನ್ನೇ ಯೋಚನೆ ಮಾಡಿಕೊಂಡು ಈಸ್ ನಥಿಂಗ್ ಅನ್ನೋದು ನಮ್ಮ ಮೈಂಡಿಗೆ ಬರಬೇಕು. ಅದಕ್ಕೆ ಸತ್ಯವೇದ ಹೇಳುತ್ತೆ, ಸಿಂಹದೋಪಾದಿಯಲ್ಲಿ, ಸರಿ ಸಿಂಹ ಥರ, ಎಲ್ಲರೂ ಹೇಳಿ, ಸಿಂಹ ಅಲ್ಲ, ಪವರ್ ಇರೋ ಥರ, ಬಟ್ ಈಸ್ ಪವರ್ಲೆಸ್. ಸೊ ಇಂಥದ್ದನ್ನೆಲ್ಲ ನಾವು ಟೀಚ್ ಮಾಡ್ತಾ ಗಾಡ್ ದೇವ್ರ ನಾಮ ಮಹಿಮೆ ಪಡುತ್ತೆ. ಅದನ್ನು ಬಿಟ್ಬಿಟ್ಟು ನಾವೇನು ಮಾಡಿಬಿಟ್ಟು ಕಾಂಪ್ಲಿಕೇಟೆಡ್ ಮಾಡಿಬಿಟ್ವಿ. ಇದು ಹಿಂಗೆ ಅದು ಹಂಗೆ, 3 ದಿವಸ ಫಾಸ್ಟಿಂಗ್ ತಗೋ, ಅದು ಮಾಡು, ಇದು ಮಾಡು. ನೋಡಿ, ಈಸ್ ನಥಿಂಗ್ ಅನ್ನೋದು ನಮ್ಮ ಮೈಂಡಿಗೆ ಬರ್ಬೇಕ್ರಿ. ನೋಡಿ, ಆನೆ ಭಾಳ ಪವರ್ಫುಲ್, ಅದಕ್ಕೆ ಭಾಳ ಶಕ್ತಿ ಇದೆ. ಅದನ್ನು ಚಿಕ್ಕ ವಯಸ್ಸಲ್ಲಿ ಒಂದು ಹಗ್ಗ ಕಟ್ಟಿಬಿಟ್ಟಿರ್ತಾರೆ. ಆನೆಗೆ ಒಂದು ಹಗ್ಗನ ಮರಕ್ಕೆ ಕಟ್ಟಿಬಿಟ್ಟಿರ್ತಾರೆ. ಅದು ಎಳೆದು ನೋಡ್ತಾ ಇರ್ತೈತೆ, ಬರಲ್ಲ. ಅದೇನು ಮಾಡಿಬಿಡ್ತಾ ಗೊತ್ತಾ, ಡೈಲಿ ಟ್ರೈ ಮಾಡಿ ಇವಾಗ ಟ್ರೈ ಮಾಡೋದೇ ಬಿಟ್ಟುಬಿಡ್ತು. ಅದು ಹಂಗೆ ಆನೆ ದೊಡ್ಡದಾಗಿ ಬೆಳೀತೈತೆ, ಆದರೂ ಆ ಮರ ದಾಟ್ಕೊಂಡು ಬರ್ತಾ ಇಲ್ಲ. ಯಾಕೆ ಹೇಳಿ? ಮೈಂಡ್ ಸೆಟ್. ಅದ್ರ ಮೈಂಡಲ್ಲಿ ಏನಾಗ್ಬಿಟ್ಟು ಗೊತ್ತಾ, ನಾನು ಈ ಮರನ ದಾಟಿ ಬರೋಕ್ಕಲ್ಲ, ಯಾಕಂದ್ರೆ ನನ್ನನ್ನು ಕಟ್ಟಾಕವ್ರೆ ಅಂತ. ಮರನೇ ಎತ್ಕೊಂಡು ಹೋಗ್ಬೋದು, ಅದಕ್ಕಷ್ಟು ಶಕ್ತಿ ಇದೆ. ಆದ್ರೂ ಅದು ಮೈಂಡಲ್ಲಿ ಏನು ತೊಗೊಂಬಂದ್ಬಿಟ್ಟಿದ್ದಾರೆ ಅಂದರೆ, ಕಟ್ಟಾಕಿದ್ದಾರೆ, ನೀನು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಯಾಕಂದರೆ ಐ ಆಮ್ ಟೈರ್ಡ್. ಎಳೆದು ಟ್ರೈ ಮಾಡಿ ಆಯಿತು, ಇದಕ್ಕೆ ಮೇಲೆ ಆಗ್ತಾಯಿಲ್ಲ ಅಂತ ಬಿಟ್ಟುಬಿಡ್ತು. ನಾನೇನು ಹೇಳ್ತೀನಿ ಅಂದರೆ, ಎಲ್ಲೋ ಒಂದು ಕಡೆ ಅದ್ಭುತ ಆಗಿಲ್ಲ, ಏನೋ ಒಂದು ಕಡೆ ಹೀಲಿಂಗ್ ಆಗಿಲ್ಲ, ಎಲ್ಲೋ ಒಂದು ಕಡೆ ದುಡ್ಡು ಬಂದಿಲ್ಲ ಅಂದರೆ ಇನ್ಮೇಲೆ ನನಗೆ ಬರಲ್ಲ ಅನ್ನೋ ತೀರ್ಮಾನ ಮಾಡಬಾರ್ದು. ಸಡನ್ನಿಗೆ ದೇವ್ರು, ಲಕ್ಷಕ್ಕೆ ದೇವ್ರು ನಿನ್ನನ್ನು ಆಶ್ರಯಿಸ್ತಾರೆ. ಸಡನ್ನಿಗೆ ಮಿರಕಲ್ಸ್ ನಡೆಯುತ್ತೆ, ಸಡನ್ನಿಗೆ ಕೆಲಸ ಸಿಗುತ್ತೆ, ಸಡನ್ನಿಗೆ ಬಿಸ್ನೆಸ್ ಕ್ಲಿಕ್ ಆಗುತ್ತೆ. ಇಷ್ಟು ದಿವಸ ನೀನು ಟ್ರೈ ಮಾಡಿ ಆಗಿಲ್ಲ ಅನ್ನೋದಕ್ಕೆ ಯು ಶುಡ್ ನಾಟ್ ಬಿಕಮ್ ಸೈಲೆಂಟ್. ನಮ್ಮ ಶರೀರದಲ್ಲೇ ಸೈತಾನನಿಗೆ ವಾಸ ಮಾಡುವುದಕ್ಕೆ ಇಷ್ಟಪಡುವಂಥ ಒಂದು ಅಂಗ ಯಾವುದು? ಮೈಂಡ್. ತುಂಬ ಯೋಚನೆ ಮಾಡೋರು ದೇ ಆರ್ ಕ್ಲೋಸ್ ಟು ಡೆವಿಲ್. ಯೋಚನೆನೇ ಇಲ್ಲದೆ ಇರೋರು ದೇ ಆರ್ ಫ್ರೆಂಡ್ ಟು ಹೋಲಿ ಸ್ಪಿರಿಟ್. ಒಂದನ್ನೇ ತುಂಬ ಥಿಂಕ್ ಮಾಡ್ತಾ ಇರ್ತಾರಲ್ಲ, ಯೋಚನೆ ಮಾಡ್ಕೊಂಡು, ಅವರೆಲ್ಲ ತುಂಬ ಕ್ಲೋಸ್ ಆಯ್ತಾ ನನಗೆ. ದೇವ್ರ ಮೇಲೆ ಭಾರ ಹಾಕ್ಕೊಂಡ್ಬಿಟ್ರು. ದೇವ್ರ ಬಗ್ಗೆನೇ ಥಿಂಕ್ ಮಾಡಿಕೊಂಡು ಕೆಲವ್ರು ಹೇಳ್ತಾರೆ ನೋಡಿ, ಯಾವುದ್ರ ಬಗ್ಗೆನೂ ತಲೆನೇ ಕೆಡ್ಸ್ಕೊಳ್ಳಲ್ಲ ಇವನು, ಯಾವುದ್ರ ಬಗ್ಗೆ ಚಿಂತೆ ಇಲ್ಲ. ಈಸ್ ಕ್ಲೋಸ್ ಟು ದ ಹೋಲಿ ಸ್ಪಿರಿಟ್.
ಯಾವುದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಣ ಅಂದರೆ ಒಂದು ಕೆಲ್ಸಕ್ಕೆ ಹೋಗಲ್ಲ, ಎಲ್ಲೂ ಬರೋಲ್ಲ, ಅದ್ರ ಬಗ್ಗೆ ಹೇಳ್ತಾ ಇಲ್ಲ ನಾನು. ಕನೆಕ್ಷನ್ ವಿತ್ ದ ಹೋಲಿ ಸ್ಪಿರಿಟ್. ಸೊ ದೇವರೊಂದಿಗೆ ಐಕ್ಯತೆಯಲ್ಲಿ ಇರೋರು ಜಾಸ್ತಿ ಏನು ಮಾಡ್ಕೊಳ್ಳಲ್ವಂತೆ, ಯೋಚನೆ ಮಾಡೋದಿಲ್ಲ. ಯೋಹಾನನ ಬರೆದ ಪುಸ್ತಕ 5:5. ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದಕ್ಕೆ, ನೋಡಿ, ನಿನಗೆ ಮನಸ್ಸುಂಟೋ, ಯೇಸು ಸ್ವಾಮಿ ಏನು ಕೇಳ್ತಾರೆ? ಎಷ್ಟು ವರ್ಷ ಇವನು ಕಾಯಿಲೆಯಲ್ಲಿರೋದು? 38 ವರ್ಷದಲ್ಲಿ ದೇವ್ರು ಕೇಳ್ತಾರೆ, ನಿನಗೆ ಮನಸ್ಸೈತ್ಯಾ ಅಂತ. ನಾವಲ್ಲಿ ಪಕ್ಕದಲ್ಲಿ ಇದ್ದಿದ್ರೆ ಏನು ಹೇಳ್ತಾ ಇದ್ವಿ? ಅಲ್ಲ ದೇವರೇ, ಇವನ್ ಪ್ರಾಬ್ಲಮ್ 3 ವಾರ ಅಲ್ಲ, 3 ತಿಂಗಳಲ್ಲ, 38 ವರ್ಷ. ಎಷ್ಟು ವರ್ಷ? 38 ವರ್ಷ ಪ್ರಾಬ್ಲಮಲ್ಲಿ ಇರೋನ್ಗೆ ಹೋಗಿ ಚೆನ್ನಾಗಾಗಬೇಕಾ ಅಂತ ಅವನ್ನೇ ಕೇಳ್ತಾವ್ರಲ್ಲ. ಇದು ಯಾವ ವಿಧದಲ್ಲಿ ನ್ಯಾಯ ರೀ? ಕಷ್ಟಪಟ್ಟಿರೋನು 1 ತಿಂಗಳಲ್ಲ, 2 ತಿಂಗಳಲ್ಲ, 1 ವರ್ಷ ಅಲ್ಲ, 2 ವರ್ಷ, 38 ಇಯರ್ಸ್ ಅಲ್ಲಿ ಬಿದ್ಕೊಂಡವನಲ್ಲ, ಅವನು ಹೋಗಿ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ, ಡು ಯು ವಾಂಟ್ ಟು ಬಿ ಮೇಡ್ ವೆಲ್? ವಾಟ್ ಎ ಕ್ವಶನ್. 38 ವರ್ಷದಲ್ಲಿ ಅವ್ನ ಮೈಂಡ್ ಫಿಕ್ಸ್ ಮಾಡಿಬಿಟ್ಟಿರ್ತಾನೆ, ಅಷ್ಟೇ ನನ್ನ ಲೈಫು, ನಾನು ಚೇಂಜ್ ಆಗಬಾರ್ದು ಅಂತ ಅವ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತದೆ. ಅದಕ್ಕೇ ಕನ್ಫರ್ಮೇಷನ್ಗೆ ದೇವರು ಒಂದು ಸತಿ ಕೇಳ್ತಾರೆ, ಅಪ್ಪ ನಿನ್ನ ಗುಣ ಆಗಬೇಕಾ? ನಿಮ್ಗೆ ಎಷ್ಟು ವರ್ಷದಿಂದ ಕಷ್ಟ? 5 ವರ್ಷದಿಂದ, 10 ವರ್ಷದಿಂದ, 15 ವರ್ಷ. ದೇವ್ರು ಇವತ್ತು ಕೇಳ್ತಾರೆ, ಇವತ್ತು ನಿನ್ನ ಪ್ರಾಸ್ಪರಿಟಿ ಬೇಕಾ? ಎಷ್ಟೋ ವರ್ಷದಿಂದ ಇರುವಂಥ ಕಾಯಿಲೆಯಲ್ಲಿ ನೀವು ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಇವತ್ತು ದೇವ್ರು ಕೇಳ್ತಾರೆ, ನೀನು ಗುಣ ಆಗಬೇಕಾ? ಇವತ್ತು ಇದೊಂದು ರೆವಲ್ಯೂಷನ್ ಹೇಳ್ತೀನಿ ನೋಡಿ. ನಾನೇನು ಹೇಳ್ತೀನಿ ಅಂದರೆ, ವಿತೌಟ್ ವಿಲ್ಲಿಂಗ್ನೆಸ್ ಈವನ್ ದ ಕ್ರಿಯೇಟರ್ ಆಫ್ ಹೆವೆನ್ ಆ್ಯಂಡ್ ಅರ್ತ್ couldn't heal him. The God who created heaven and earth, ಆಕಾಶ ಭೂಮಿನ ಸೃಷ್ಟಿ ಮಾಡಿದಂಥ ದೇವರು ಅವನ್ನ ಗುಣಪಡಿಸೋಕ್ಕಾಗ್ತಾ ಇಲ್ಲ ವಿತೌಟ್ ಈಸ್ ಅಪ್ರೂವಲ್. ಓ ಮೈ ಗಾಡ್. ಸೂರ್ಯ, ಚಂದ್ರ, ನಕ್ಷತ್ರ, ಇವನು ಯಾವ ಮೂಲೆ? ಯೋಚನೆ ಮಾಡಿ. ಸೂರ್ಯ, ಚಂದ್ರ, ನಕ್ಷತ್ರ, ಸಮುದ್ರನೆಲ್ಲ ಯೋಚನೆ ಮಾಡಿಬಿಟ್ಟು ಇವನು ಯೋಚನೆ ಮಾಡಿ, ಇವನು ಇಷ್ಟೇ ಕಾಂಜಿ ಪಿಂಜಿ. ಆದರೆ ಇವನು ಅಪ್ರೂವಲ್ ಇಲ್ದಿರೆ ಇಷ್ಟು ದೊಡ್ಡ ದೇವರು, ಇಷ್ಟು ಸರ್ವಶಕ್ತನಾದ ದೇವರು ಏನೂ ಮಾಡೋಕ್ಕಾಗದೆ ನಿಂತವ್ರೆ. ಏನು ರೀ ಇದು? ಇದನ್ನು ಯೋಚನೆ ಮಾಡಿದೆ ನಾನು. ಆಕಾಶ ಭೂಮಿನೆಲ್ಲ ಇಷ್ಟು ಈಸಿಯಾಗಿ ಸೃಷ್ಟಿ ಮಾಡಿಬಿಟ್ರು, ಆದರೆ ಇವನ್ನ ಹೀಲ್ ಮಾಡೋದಕ್ಕೆ ಮಾತ್ರ ವಿತೌಟ್ ಈಸ್ ಅಪ್ರೂವಲ್ ಗಾಡ್ ಕುಡಂಟ್ ಡೂ ಎನಿಥಿಂಗ್ ಫಾರ್ ಹಿಮ್. ಅವನ ಅಪ್ರೂವಲ್ ಇಲ್ಲದೆ ಅವನ ಕೈಯಿಲ್ಲ, ದೇವ್ರಿಗೆ ಅವನ ಗುಣ ಮಾಡೋಕ್ಕಾಗ್ತಾ ಇಲ್ಲ. ನೋಡಿ, ಜಿ ಬುಂಬಾ ಅಂದಿದ್ದಾರೆ, ಏನು ಟಪ್ ಅಂತ ಎದ್ದು ನಿಂತ್ಕೊಂಡ್ಬಿಟ್ಟಿರೋನು ಅವನು. ಗೆಡ ಬಂದಿದ್ದ ತಕ್ಷಣ ಟಕ್ ಅಂತ ಎದ್ದು. ಆದರೆ ವಿತೌಟ್ ಅಪ್ರೂವಲ್, ಅಪ್ಪಣೆ ಇಲ್ಲದೆ ದೇವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ. ಇವತ್ತು ನಿನಗೆ ಆಸೆ ಬರದೆ, ನಿನಗೆ ಚೆನ್ನಾಗಿರಬೇಕು ಅನ್ನೋ ಆಸೆ ಬರದೆ, ನೀನು ಆಶೀರ್ವಾದವಾಗಿರಬೇಕು ಅನ್ನೋ ಆಸೆ ಬರದೆ ದೇವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ ರೀ. ಚೆನ್ನಾಗಿ ತಿಳ್ಕೊಳ್ಳಿ. ನಿನಗೆ ಆಸೆ ಬರ್ಸೋದೇ ಪ್ರಸಂಗ. ಪ್ರಸಂಗ ಅಂದರೆ ಏನು ಗೊತ್ತಾ? ನಿನಗೆ ಆಸೆ ಬರ್ಸ್ಬೇಕು. ಏನು ಆಸೆ ಬಂದುಬಿಟ್ರೆ ಕೊಟ್ಬಿಡ್ತಾರಾ? ಇವತ್ತು ಕೆಲವರು ಪ್ರೀಚಿಂಗು, ಅಪ್ಪ ಆಸೆ ಬಂದರೆ ಕೊಡ್ತಾರಪ್ಪ. ಕೆಲವರು ಪ್ರೀಚರ್ ಹೇಳ್ತಾರೆ, ಅದೆಲ್ಲ ಆಗೋಕ್ಕಿಲ್ಲ. ನಾನು ಹೇಳ್ತೀನಿ, ನೀನು ಯಾಕೆ ಇಷ್ಟು ಓದ್ಲಾಡ್ತಾ ಇದ್ದೆ? ದೇವ್ರು ವರ ಕೊಟ್ಟರೆ ಪೂಜಾರಿ ನೀನೇನಪ್ಪ ಕಷ್ಟಪಡ್ತೀಯ ಸೆಂಟ್ರಲ್ಲಿ? ದೇವ್ರು ವರ ಕೊಟ್ಟರು ಕೊಡಲ್ಲ. ದೇವರೇ ಹೇಳ್ತಾರೆ ನಾನು ಅವ್ನು ಕೊಡ್ತೀನಿ ಅಂತ. ಇಲ್ಲಿ ಫಾಸ್ಟ್ ನಿಂತ್ಕೊಂಡು ಇಲ್ಲ ಕೊಡೋಕ್ಕಾಗಲ್ಲ. ಸೊ ಆಸೆನ ಬರ್ಸ್ಬೇಕು, ನೀನೊಳಗಡೆ ಆಸೆನ ಬರ್ಸ್ಬೇಕು. ಸೊ ಒಂದೊಂದು ಪ್ರೀಚಿಂಗು ನೀನು, ಅದಕ್ಕೆ ನಾನು ಹೇಳೋದು, ನಿನಗೆ ತುಂಬ ಆಸೆ ಬರಬೇಕು ಅಂದರೆ ಒಂದು 2-3 ಪ್ರಸಂಗನ ಕೇಳು. ಕೇಳ್ತಾ 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 ನಿನ್ನೊಳಗಡೆ ಆಸೆ ಬರಬೇಕು. ರೂಟಿಂದ ಟೀಚಿಂಗ್ ಕೇಳಬೇಕ್ರಿ. ಪ್ರಸಂಗ ಅನ್ನೋದು ಹೆಂಗೆ ಗೊತ್ತಾ? ಇವತ್ತು ಎಲ್ಲ ಪ್ರಸಂಗಗಳು ಹೆಂಗಿದೆ ಅಂದರೆ, ಟೈರ್ಗೆ ಪಂಚರ್ ಹಾಕ್ದಂಗೆ. ಪಂಚರ್ ಹಾಕ್ಕೊಂಡು ತಿರ್ಗಾ ಬರ್ತಾರೆ, ಇನ್ನೊಂದು ಸತಿ ಗಾಳಿ ಹೋಗಿರ್ತೈತೆ. ಇವರಿಲ್ಲಿ ಪ್ರೀಚಿಂಗ್ ಯಾವ ರೀತಿ ಮಾಡಿರ್ತಾರೆ ಗೊತ್ತಾ? ಇವತ್ತು ಸಾಲಗಳೆಲ್ಲ ದೇವರು ಸರಿಪಡಿಸ್ತಾರೆ, ಎಲ್ಲ ಸಾಲಗಳು ದೇವರು ಕೊಟ್ಟುಬಿಡ್ತಾರೆ. ಆಮೇನ್ ಅಂತ ಹೇಳ್ಬಿಟ್ಟು ಅವ್ನು ಇನ್ನೂ 1 ಲಕ್ಷ ಸಾಲ ಮಾಡ್ಕೊಂಡು ತಿರ್ಗಾ ಬಂದಿರ್ತಾನೆ. ಸಾಲದಿಂದ ಬಿಡುಗಡೆ ಕೊಟ್ಟಿರ್ತಾರೆ, ಅವನಿಗೆ ಇನ್ನೊಂದು ಸತಿ ಸಾಲ ಮಾಡ್ಕೊಂಬಂದು ನಿಂತಿರ್ತಾನೆ. ಸೊ ಇವನಿಗೆ ಅವಾಗ ಏನು ಮಾಡಬೇಕು? ಪ್ರೀಚ್ ಮಾಡ್ತಾ ಇರಬೇಕು. ದೇವರು ನಿನ್ನ ಕಣ್ಣೀರನ್ನು ಒರೆಸ್ತಾರೆ. ಇಲ್ಲಿ ಒರೆಸಿರ್ತಾರೆ, ಮತ್ತೆ ಇನ್ನೊಂದು ಸತಿ ಏಟು ತಿನ್ಕೊಂಡು ಬಂದಿರ್ತಾನೆ ಹತ್ಕೊಂಡು. ಇನ್ನೊಂದು ಹತ್ಕೊಂಡು ಅಂತ ಬರ್ತಾರೆ, ಚರ್ಚಿಗೆ ಬಂದಿರ್ತಾನೆ. ನಿನ್ನ ಕಣ್ಣೀರನ್ನು ಒರೆಸ್ತಾರೆ ಮಗನೇ ಅಂತ ಹೇಳ್ಬಿಟ್ಟು ಇನ್ನೊಂದು ಸತಿ. ಇದೆಲ್ಲ ಏನು ಗೊತ್ತಾ? ಪಂಚರ್ ಹಾಕೋದು. ನಾನೇನು ಹೇಳ್ತೀನಿ ಅಂದರೆ, ಪಂಚರ್ ಹಾಕ್ಬೇಡಪ್ಪ,
ಮಳೆ ಎಲ್ಲಿ ಚುಚ್ಚೈತೆ ನೋಡ್ಬಿಟ್ಟು ಮಳೆನ ಕಿತ್ತಾಕ್ಬೇಕು. ಯಾವುದು ಮೊಳೆ ನೈಲ್. ಕೆಲವೊಂದಕ್ಕೆ ಟಯರ್ ಒಳಗಡೆ ಮೊಳೆ ಇರುತ್ತೆ, ಕೆಲವರು ಎತ್ತಲ್ಲ, ಪಂಚರಾಗಿ ಕಳಿಸ್ತಾರೆ. ಒಂದು ದಿವಸ 2 ದಿವಸ ಇನ್ಮೇಲೆ ತಿರ್ಗಾ ಮೆತ್ತಿಗೆ ಇಳ್ದಿರ್ತದೆ ಸ್ಲೋಗೆ. ನಾನೇನು ಹೇಳ್ತೀನಿ, ಆವಾಗ ಪಂಚರ್ ಹಾಕೋ ಬದಲು ಮೊಳೆನೇ ಕಿತ್ತಾಕ್ಬೇಕು. ಇವತ್ತು ನನ್ನ ಪ್ರಸಂಗ ನಿನಗೆ ಪಂಚರ್ ಹಾಕೋದಲ್ಲ, ಮೊಳೆನೇ ಕಿತ್ತಾಕ್ಬಿಟ್ಟು ದೇವರು ಹೊಸ ಆಸೆನ ದೇವರು ತುಂಬಿಸ್ತಾರೆ. ಓ ಮೈ ಗಾಡ್. ದೇವರನ್ನು ಹತ್ಕೊಬೇಕು, ದೇವರನ್ನೇ ಹಿಡ್ಕೊಬೇಕು, ಮಿಕ್ಕಿದೆಲ್ಲ ದೇವ್ರು ನೋಡ್ಕೊಳ್ತಾರೆ. ಈಗ ದಾವೀದನಿಗೆ ವಿರೋಧವಾಗಿ ಎಷ್ಟು ಕುತಂತ್ರ ಮಾಡ್ದ ಸೌಲನು. ಎಷ್ಟು ಕುತಂತ್ರ ಮಾಡ್ದ ಗೊತ್ತಾ? ಮಗನಿಗೂ ದಾವೀದನಿಗೂ ತಗೊಂಬಂದಿಟ್ಬಿಟ್ಟ. ಜೋನತನ್ ದಾವೀದನಿಗೂ ತಂದಿಕ್ಬಿಡೋದು, ಇವನ ಮೇಲೆ ತಪ್ಪಾಗಿ ಹೇಳೋದು, ಅವ್ರ ಹೆಂಡತಿ ಹತ್ರ ಹೋಗ್ಬಿಟ್ಟು ಇವನ ಗಂಡ ಸರಿಯಿಲ್ಲ ಅಂತ ಹೇಳೋದು, ಏನೇನೆಲ್ಲ ಮಾಡ್ದ. ಲಾಸ್ಟಿಗೆ ಅವನು ಊಟಕ್ಕೆ ಕುಂಡಿಸ್ಬಿಟ್ಟು ಸೈಲೆಂಟಿಗೆ ಬಾ ನನ್ನ ಜೊತೆ ಊಟ ಮಾಡು ಅಂತ ದೊಡ್ಡ ಈಟಿ ತೊಗೊಂಡು ಏನು ಮಾಡ್ತಾನೆ, ಆಗ್ತಾನೆ ನೋಡಿ. ಜಸ್ಟ್ ಎಸ್ಕೇಪ್ ದಾವೀದನ್. ಹೆಂಗೆ ಜಸ್ಟ್ ಮಿಸ್ ಅಂತಾರಲ್ಲ, ಹಂಗೆ ಬಂದಿದ್ರೆ ಫುಲ್ಲು ಸ್ಪಾಟ್ ಔಟ್ ಆಗಿರೋನು. ಜಸ್ಟ್ ಮಿಸ್. ಇಷ್ಟೆಲ್ಲ ಇವನು ಮಾಡ್ತಾಯಿದ್ದ. ದಾವೀದನ್ ಏನು ಮಾಡ್ತಾಯಿದ್ದ? ಇವನು ಇಷ್ಟು ಕುತಂತ್ರ ಮಾಡಿದ್ನಲ್ಲ, ದಾವೀದ ಏನು ಮಾಡ್ದ? ನನ್ನ ಮನವೇ ಯೆಹೋವನನ್ನೇ ಕೊಂಡಾಡು. ಸೊ ದೇವ್ರ ವಾಕ್ಯ ಹೇಳುತ್ತೆ, ಏಷಾಯನ ಬರೆದ ಪುಸ್ತಕ 55:8, ದ ಬುಕ್ ಆಫ್ ಐಸೈಯಾ ಚಾಪ್ಟರ್ 55 ವರ್ಸ್ 8 ಓದಿ. ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಈ ವಾಕ್ಯ ಯಾವುದಕ್ಕೆ ನಾವು ಎತ್ಕೊಳ್ಳೋದು? ನಾರ್ಮಲಿ ನಾವೊಂದು ಬಿಸ್ನೆಸ್ ಮಾಡಿರ್ತೀವಿ, ಆ ಬಿಸ್ನೆಸ್ ಫೇಲ್ ಆಗಿಬಿಟ್ಟಿರ್ತೈತೆ. ಸೇವಕರು ಹೋಗಿ ಏನು ಹೇಳ್ತಾರೆ ಗೊತ್ತಾ, ನೀವು ಈ ಬಿಸ್ನೆಸ್ ಮಾಡಬೇಕು, ನಿಮ್ಮ ಪ್ಲ್ಯಾನು, ಆದರೆ ದೇವ್ರ ಪ್ಲ್ಯಾನ್ ಅದಲ್ಲ, ನಿಮ್ಮ ಆಲೋಚನೆ ನನ್ನ ಆಲೋಚನೆ ಅಲ್ಲ. ಮದುವೆ ಫೇಲಿಯರ್ ಆಗಿಬಿಟ್ಟಿರ್ತೈತೆ. ಪಾಸ್ಟ್ ಹೋಗಿ ಏನು ಹೇಳ್ತಾರೆ ಗೊತ್ತಾ, ನಿಮ್ಮ ಆಲೋಚನೆ ಬೇರೆ, ದೇವ್ರ ಆಲೋಚನೆ ಬೇರೆ, ನೀವು ಯಾಕೆ ಮಾಡ್ಕೊಂಡ್ರ ಬಿಟ್ಟಾಕಿ. ಸೊ ಏನಾದರೂ ಒಂದು ಅನಾಹುತ ಆಗಿಬಿಟ್ಟು ನೆಗೆಟಿವ್ ಆಗಿಬಿಟ್ರೆ ನಾವೇನು ಹೇಳ್ತೀವಿ, ಮನೇಲಿ ಯಾರೋ ಒಬ್ರು ತೀರೋದ್ರು ಅಂದ್ರೆ ಪಾಸ್ಟ್ ಹೋಗಿ ಏನು ಹೇಳ್ತಾರೆ ಗೊತ್ತಾ, ಅವ್ರು ಬದುಕಬೇಕು ಅಂತ ನೀವು ಆಲೋಚನೆ ಮಾಡಿರಿ, ಆದರೆ ದೇವ್ರ ಆಲೋಚನೆ ಅವ್ರು ಸಾಯಬೇಕು ಅಂತ. ಸೊ ಮೈ ಥಾಟ್ಸ್ ಆರ್ ನಾಟ್ ಯುವರ್ ಥಾಟ್ಸ್. ಅಂದರೆ ಏನಕ್ಕಾಗಿ ನಾವು ಇದನ್ನು ಎತ್ಕೊಳ್ತೀವಿ? ಏನೋ ಒಂದು ಮಾಡೋಕ್ಕೆ ಹೋಗ್ತೀವಿ, ಆಗಲ್ಲ, ದೇವ್ರು ಬೇರೆ ಏನೋ ಯೋಚನೆ ಇಟ್ಟಿರ್ತಾರೆ ಅಂತ ಹೇಳ್ತೀವಿ. ಆದರೆ ಈ ವಾಕ್ಯದ ಅರ್ಥ ನಿಮ್ಗೆ ಗೊತ್ತಾಗಬೇಕು ಅಂದರೆ, ಇದಕ್ಕೆ ಮುಂಚೆ ಬರೆದಿರುವಂಥ ವಾಕ್ಯ ನಿಮ್ಗೆ ಗೊತ್ತಾದ್ರೇ ಇದು ಗೊತ್ತಾಗೋದು. ವರ್ಸ್ 7 ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ. ಆತನು ಅವನನ್ನು ಕರುಣಿಸುವನು, ಆತನು ಅವರನ್ನು ಒಡೆಯುವನು, ಆತನು ಅವರನ್ನು ದಂಡಿಸುವನು, ಆತನು ಅವರನ್ನು ಶಿಕ್ಷಿಸುವನು ಅಂತಾಯ್ತಾ? ಏನು ಹೇಳ್ತೈತೆ? ಆತನು ಅವರನ್ನು ಕರುಣಿಸುವನು. ಎಲ್ಲರೂ ಹೇಳಿ. ಸೊ ನೀವು ಕ್ಷಮಿಸಲ್ಲ ಅಂತ ದೇವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಲ್ಲ, ನಿಮ್ಮ ಆಲೋಚನೆ ಬೇರೆ, ಆತನ ಆಲೋಚನೆ ಬೇರೆ. ಇವನು ಉದ್ಧಾರ ಆಗಲ್ಲ ಅಂತ ನೀವು ಅಂದ್ಕೊಂಡಿರ್ತೀರ, ದೇವರು ಅವನ್ನ ಇಟ್ಟೆ ದೇವ್ರು ದೊಡ್ಡ ಕಾರ್ಯ ಮಾಡ್ತಾರೆ. ಇದು ದೇವರ ಆಲೋಚನೆ. ಅದಕ್ಕಾಗಿಯೇ ಆ ವಾಕ್ಯ ಬರ್ದಿರೋದೇ ಹೊರತು ನನ್ನ ಬಿಸ್ನೆಸ್ ಫೇಲ್ ಆಗೋಯ್ತು ಇದು ದೇವ್ರ ಆಲೋಚನೆ ಅಲ್ಲ ಅಂತ ನಾವು ಹಿಂಗೆ ಎತ್ಕೊಂಡ್ಬಿಡ್ಬಾರ್ದು. ಸೊ ಇದು ಕ್ಷಮಿಸೋದ ಬಗ್ಗೆ ಮಾತಾಡ್ತಾ ಇರೋದು. ಕೆಲವೊಂದು ಕಡೆ ಹಂಗೆ ದೇವ್ರು ವರ ಕೊಟ್ಟರು ಪೂಜಾರಿ ಕೊಡಲ್ಲ ನೋಡಿ, ಆಶ್ವಸ್ತಾರೆ ಅಂತ ಹೇಳಲ್ಲ. ದೇವ್ರು ಆಶ್ವಸ್ಬೇಕು ಅಂದರೆ ತೊಗೊಂಡ್ರಪ್ಪ ಲಿಸ್ಟ್. ಇವರು ಇವತ್ತು ನಂಬಿಟ್ರಲ್ಲ, 38 ವರ್ಷದಿಂದ ಬೆಡ್ಡಲ್ಲಿ ಮಲಗಿದ. ಅವನು ಕೇಳಿದ್ರು ದೇವರು, ಡು ಯು ವಾಂಟ್ ಟು ಗೆಟ್ ಹೀಲ್ಡ್? ಈ ಸೆಡ್ ಎಸ್. ಡು ಯು ವಾಂಟ್ ಬ್ಲೆಸ್ಸಿಂಗ್? ಡು ಯು ವಾಂಟ್ ಹೀಲಿಂಗ್? ಆಮೆನ್, ಆಮೆನ್. ಅಷ್ಟೇ, ಮುಗಿದಾಯಿತು. ದೇವರು ನಿಮ್ಮನ್ನು ಆಶ್ವಸಿಸಲಿ. ಈ ಸಂದೇಶನ ಕೇಳ್ತಾ ಇರೋ ನಿನ್ನ ಲೈಫಲ್ಲಿ ನೀನು ಕ್ಷಮಿಸಲ್ಪಟ್ಟಿದ್ಯಾ? ದೇವ್ರು ನಿನ್ನನ್ನು ಆಶ್ವಸಿದ್ದಾರೆ. ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ಎವ್ರಿಥಿಂಗ್ ಈಸ್ ಅಂಡರ್ ಪ್ರೋಗ್ರೆಸ್. ಎಲ್ಲನೂ ದೇವ್ರು ನಿನಗಾಗಿ ಕಾರ್ಯ ಮಾಡ್ತಾಯಿದ್ದಾರೆ. ಬೇಗ ಸಾಕ್ಷಿಯೊಂದಿಗೆ ಬರ್ತೀರಾ. ಗಾಡ್ ಬ್ಲೆಸ್ ಯು. ವಾಕ್ಯದಲ್ಲಿ ಮುಟ್ಟಲ್ಪಟ್ಟವರು, ಆನ್ಲೈನಲ್ಲಿ ನೋಡ್ತಾ ಇರೋರು, ದೇವ್ರಿಗಾಗಿ ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ಗಾಡ್ ಬ್ಲೆಸ್ ಯು ಆಲ್.